ಎಳ್ಳುಬತ್ತಿ ಹಚ್ಚಿ ಸ್ಮರಣೆ ಮಾಡಿ. ನಾನು 9 ಅಮಾವಾಸ್ಯೆ ಕಳೆದ್ಮೇಲೆ ನಿಮ್ ಊರಲ್ಲಿ ಬರ್ತೀನಿ. ಭಕ್ತಿಯ ಕರ್ಮದ ದಾರಿಯಲ್ಲಿ ಬಿಡಿಸಿ ನಮ್ಮ ನೆಲೆಯಲ್ಲಿ ನಮಗೆ ದೀಪಾಂಜಲಿ ಉಳಿಸ್ಕೊಡಪ್ಪ ಅಂತ ಕೇಳ್ತೇವೆ. ಈಗ ಎಷ್ಟು ದಿನವಾಯ್ತು ಆ ಸ್ಥಳದಲ್ಲಿ ನಿಂತೋಗಿ. ಶಕ್ತಿ ಯಾವ ಲೆಕ್ಕವೂ ಇಲ್ಲ. ನಾನು ಹೇಳಿರುವ ದಿಕ್ಕುನಂತೆ ಆ ಭವಿಷ್ಯವನ್ನ ನೀನು ಪೂಜಿಸು ಬಂದ್ರು ನಾನಿದ್ದೀನಿ. ಎದುರ ಬೇಡ. ಅದು ದೇಹಕ್ಕೆ 3 ದಿನ ತಕೋ. ನಾನು ಹೇಳಿರುವ ಪೂಜೆಯನ್ನ ನೀನು ಮಾಡಿದ್ರೆ ನಿನ್ನ ಕಷ್ಟ ಖಚಿತವಾಗಿ ಕಳೀತದೆ. ಪ್ರಯತ್ನ ಕಮ್ಮಿ. ಸುಳ್ಳು. ನಮಸ್ತೆ, ನನ್ನ ಹೆಸರು ಚೈತ್ರ ಅಂತ. ನನಗೆ 4 ವರ್ಷದಿಂದ ಮಕ್ಕಳಿರ್ಲಿಲ್ಲ, ಹಂಗಾಗಿ ಕೇಳ್ಕೊಂಡು ಹೋಗಿದ್ದೆ. ಈಗ ಒಂದು ಗಂಡು ಪಾಪು ಆಗಿದೆ. ನನ್ನ ಹೆಸರು ಪ್ರಿಯಾ ಅಂತ. ಮಗು ವಿಚಾರದಲ್ಲೇ ಕೇಳ್ಕೊಂಡು ಹೋಗಿದ್ವಿ. ತೊಂದರೆ ಅಂತ ಅಂದಿದ್ರು. ಅದಕ್ಕೆ ಅದೇ ಮಗುನ್ ಕೊಟ್ರೆ ಅಂದಾನ ಮಾಡ್ತೀವಿ ಅಂತ ಅರ್ಕೆ ಹಾಕಿದ್ವಿ. ಒಳ್ಳೇದಾಯ್ತು, ಅದಕ್ಕೆ ಅಂದಾನ ಮಾಡಿದ್ವಿ. ನಮಸ್ತೆ, ನನ್ನ ಹೆಸರು ಶೀಲಾ ಅಂತ. ಇಲ್ಲಿ ಶನಿದೇವರ ದೇವಸ್ಥಾನಕ್ಕೆ ಬಂದಿದ್ವಿ. ನಾವು ಅವಾಗ ಬಂದು ಹೋಗ್ತಾ ಇರ್ತೀವಿ. ಹೌದು ಕಣಪ್ಪ. ಕೆಲಸದ ವಿಚಾರ. ಹೌದು ಕಣಪ್ಪ, ದಾರಿ ಮಾಡ್ಕೊಡಪ್ಪ ನಮ್ಗೆ. ಬೇಡ. ಯಾರೇನೇ ಕುಟುಂಬದಲ್ಲಿ ಭಾವನೆ ಇಟ್ರು ಅದ್ರ ಮೇಲೆ ಭಗವಂತ ಇದ್ದೇ ಇರ್ತಾನೆ. ಅಂತಂತದಲ್ಲಿ ಮುಂದುವರೆಸಿ. ಅದ್ರ ಮೇಲೆ ಲಕ್ಷ್ಮಿ ಹಾಕಿ ಕಣಪ್ಪ, ಅದಕ್ಕೆ ಒಳ್ಳೆ. ಏನು ಭಯವಿಲ್ಲ. ಮುಂದೆ ನಾನು ಹೇಳಿರುವಂತೆ ಕಾಯಕ ಮಾಡಿ. ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಒಂದು ಶನಿದೇವರ ದೇವಸ್ಥಾನ ಹತ್ರ ಬಂದಿದ್ದೀನಿ. ಈ ಒಂದು ದೇವಸ್ಥಾನದ ಒಂದು ಇತಿಹಾಸ ಮತ್ತೆ ಈ ಒಂದು ವಿಶೇಷತೆ ಬಗ್ಗೆ ಸಂಪೂರ್ಣವಾಗಿ ನಾನು ಒಂದು ವಿಡಿಯೋನ ಮಾಡಿದ್ದೆ. ಭಾಗ 1 ಮತ್ತೆ ಭಾಗ 2 ಆ ಒಂದು ವಿಡಿಯೋ ನೀವು ನೋಡ್ಬೋದು. ಇವಾಗ ಬಂದಿರುವಂತ ಉದ್ದೇಶ ಏನಂತಂದ್ರೆ, ನನ್ನ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಕಮೆಂಟ್ಸ್ ಮಾಡಿದ್ರು, ಈ ಒಂದು ಶನಿದೇವರ ಟೆಂಪಲ್ ಎಲ್ಲಿ ಬರುತ್ತೆ, ಇದರ ಲೊಕೇಶನ್ ಎಲ್ಲಿದೆ ಅಂತಾನು ಕೂಡ ಹೇಳಿದ್ರು. ಜೊತೆಗೆ ಟೈಮಿಂಗ್ಸ್ ಏನಂತ ಹೇಳಿದ್ರು. ಜೊತೆಗೆ ಪೂಜಾ ಎಷ್ಟು ಗಂಟೆ ಸ್ಟಾರ್ಟ್ ಆಗಿ ಎಷ್ಟು ಗಂಟೆಗೆ ಎಂಡ್ ಆಗುತ್ತೆ ಅಂತ ಕೂಡ ಹೇಳಿದ್ರು. ಆಗೋಸ್ಕರವಾಗಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇರುವಂತದ್ದು. ನೀವು ನೋಡ್ತಾ ಇರುವಂತದ್ದು ಇದು ಬ್ಯಾನರ್ ಸ್ಟಾರ್ಟಿಂಗ್ ಅಲ್ಲೇ ಇರುವಂತದ್ದು. ಅಲ್ಲೇ ಸತ್ಯ ಶನೇಶ್ವರ ಸ್ವಾಮಿ ದೇವಾಲಯ ಅಂತ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ತಾಲೂಕು ಅಲಗೂರು ಹತ್ರ ಇರ್ತಕ್ಕಂಥ ಒಂದು. ಈ ಕಡೆ ಬರೋದಾದ್ರೆ ದಳವೈ ಕೋಡಳ್ಳಿಯಿಂದ ಬರುತ್ತೆ. ಆ ಕಡೆ ಬರೋದಾದ್ರೆ ನಿಮ್ಗೆ ಗುಂಡಾಪುರ ಅಂತ ಬರುತ್ತೆ. ಗುಂಡಾಪುರ ಮತ್ತೆ ದಳವೈ ಕೋಡಳ್ಳಿ ಮಧ್ಯದಲ್ಲಿ ಬರುವಂತ ನ್ಯಾಷನಲ್ ಹೈವೇ 948 ಈ ಒಂದು ದಾರಿ ಮಧ್ಯದಲ್ಲಿ ಇರುವಂತ ಒಂದು ದೇವಸ್ಥಾನ. ತುಂಬಾ ಪ್ರಸಿದ್ಧವಾಗಿರುವಂತ ಈ ಒಂದು ದೇವಸ್ಥಾನ. ನೀವು ಇಲ್ಲಿ ಬರ್ಬೋದು. ನ್ಯಾಷನಲ್ ಹೈವೇಗೆ ತುಂಬಾ ಹತ್ತಿರದಲ್ಲಿ ಇರೋದ್ರಿಂದ ನೀವು ಆರಾಮಾಗಿ ಕೂಡ ಬರ್ಬೋದು. ನೀವು ನೋಡ್ತಾ ಇರುವಂತದ್ದೇ ನ್ಯಾಷನಲ್ ಹೈವೇ 948. ಇವಾಗ ನಾನು ನಿಮಗೆ ದೇವಸ್ಥಾನ ಹೇಗಿದೆ ಅನ್ನೋದನ್ನ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅಂತಂದ್ರೆ, ಈ ಒಂದು ದೇವಸ್ಥಾನದ ಹಿನ್ನೆಲೆ ನಾನು ಆಲ್ರೆಡಿ ಹೇಳೋದ್ರಿಂದ ಈ ಒಂದು ದೇವಸ್ಥಾನದ ಟೈಮಿಂಗ್ಸ್ ಬಂದ್ಬಿಟ್ಟು ಮಧ್ಯಾಹ್ನ ಒಂದು 2 ಗಂಟೆಯಿಂದ ಸುಮಾರು 6 ಗಂಟೆ 6:30ವರೆಗೂ ಅದು ನಡೆಯುತ್ತೆ. ಅಂದ್ರೆ ದೇವರು ಯಾವಾಗ ಬರ್ತಾರೆ, ದೇವರು ಬರುವಂತ ಟೈಮಿಂಗ್ಸ್ ಬಂದ್ಬಿಟ್ಟು 2:30 ಇರುತ್ತೆ. ಇನ್ನು ದೇವರು ಇಳಿಯುವಂಥದ್ದು ಬಂದ್ಬಿಟ್ಟು ನಾವು ಹೇಳೋದಕ್ಕಾಗಲ್ಲ. ಅದನ್ನು 6:30 ಆಗ್ಬೋದು ಅಥವಾ 7 ಗಂಟೆ ಆದ್ರೂ ಆಗ್ಬೋದು. ಒಂದು ಕೋರಿಕೆ ಏನು ಭಕ್ತರುಗಳು ಏನು ಕೋರಿಕೆ ಇಟ್ಕೊಂಡು ಬಂದಿರ್ತಾರೋ ಅದ್ರ ಮೇಲೆ ಒಂದು ಡಿಸೈಡ್ ಆಗುತ್ತೆ. ಅದ್ರ ಜೊತೆಗೆ ಈ ಒಂದು ದೇವಸ್ಥಾನಕ್ಕೆ ನೀವು ಬರೋದಾಯ್ತು ಅಂದ್ರೆ, ನಾನು ಆಲ್ರೆಡಿ ನಿಮಗೆ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ಆ ಒಂದು ಲೊಕೇಶನ್ ಮುಖಾಂತರ ಬರ್ಬೋದು. ಇಲ್ಲ ನೀವು ಅಡ್ರೆಸ್ ಕೇಳ್ಕೊಂಡು ಬರೋದಾದ್ರೆ ನಾನು ಹೇಳಿದ್ನಲ್ಲ, ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಅಲಗೂರ ಪಕ್ಕದಲ್ಲೇ ಇರುವಂತ ಒಂದು ದಳವೈ ಕೋಟಳ್ಳಿ ಜೊತೆಗೆ ಗುಂಡಾಪುರ ಮಧ್ಯದಲ್ಲಿ ಇರುವಂತ ಗುಂಡಾಪುರ ಗೇಟ್ ಅಂತಾನೂ ಕೂಡ ಹೇಳ್ಬೋದು. ಅದ್ರ ಆಪೋಸಿಟ್ ಅಲ್ಲೇ ಇರುವಂತ ಈ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನ ಬಂದ್ಬಿಟ್ಟು ಪ್ರತಿ ಶನಿವಾರ ಮತ್ತೆ ಸೋಮವಾರ ಮಾತ್ರ ಇದು ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಇಲ್ಲಿ ಯಾರಾದ್ರೂ ಕೂಡ ಭಕ್ತಾದಿಗಳು ಏನಾದ್ರು ಕೂಡ ಅರ್ಕೆ ಮಾಡ್ಕೊಂಡಿರುವಂತವ್ರು ನೀವು ಅನ್ನದಾನ ಕೂಡ ಮಾಡಿಸ್ಬೋದು. ಶನಿವಾರ ಅಥವಾ ಸೋಮವಾರ ದಿನ ಬಂದು ನೀವು ಅರ್ಕೆ ಮಾಡ್ಕೊಂಡಿರುವಂತವ್ರು ಇಲ್ಲಿ ಪೂಜೆಯನ್ನು ಮಾಡಿಸ್ಬೋದು. ನೀವು ಪಾರ್ಕಿಂಗ್ ಕೂಡ ಮಾಡ್ಬೋದು. ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಸುಮಾರು ಇದೊಂದು 20 ಕುಂಟೆ ಜಾಗ ಏನು ಸಮಸ್ಯೆಯನ್ನು ಹೊತ್ಕೊಂಡು ಬಂದಿದ್ರು ಆ ಎಲ್ಲ ಸಮಸ್ಯೆಗಳು ಈಡೇರಿದ ನಂತರ ಅವ್ರುಗಳೆಲ್ಲ ಕೂಡ ಸ್ಪಾನ್ಸರ್ ಮಾಡಿರುವಂಥದ್ದು. ಅವರ ಒಂದು ಕೊಡುಗೆಯಾಗಿ ಈಗ ಒಂದು ಹೊಸದಾಗಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇರ್ತವಂಥದ್ದು. ಈಗ ಅಲ್ಲಿ ಕಾಮಗಾರಿ ನಡೀತಾ ಇರುವಂಥದ್ದು. ಸ್ವಲ್ಪ ವರ್ಷಗಳಲ್ಲೇ ಅದು ಕಂಪ್ಲೀಟ್ ಆಗುವಂಥದ್ದು. ಇದೆಲ್ಲ ಕೂಡ ಭಕ್ತರುಗಳು ಅವರಿಗೆ ಸ್ವಇಚ್ಛೆಯಿಂದ ಕೊಟ್ಟಿರುವಂತ ಒಂದು ಉಡುಗೊರೆಯಿಂದ ನಡೀತಾ ಇರುವಂತ ಒಂದು ದೇವಸ್ಥಾನದ ಕಟ್ಟಡ. ಈ ಒಂದು ಏನು ಶನೇಶ್ವರ ಟೆಂಪಲ್ ಅಂತ ಇರ್ತದೋ ಎಲ್ಲ ಪ್ರತಿಯೊಂದು ಶನೇಶ್ವರ ಟೆಂಪಲ್ ಕೂಡ ಒಂದು ತಾರೆ ಮರ ಅನ್ನುವಂಥದ್ದು ಆ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಕೂಡ ಹಾಕಿರ್ತಾರೆ. ಯಾಕೆ ಅಂತಂದ್ರೆ ಆ ಶನಿದೇವರಿಗೆ ಬಹಳ ಇಷ್ಟವಾದಂತ ಪ್ರಿಯವಾದಂತ ಒಂದು ಮರ ಅಂತಂದ್ರೆ ಅದನ್ನ ಛಾಯಾದೇವಿ ಅಂತಂದ್ರೂ ಕೂಡ ಹೇಳ್ಬೋದು. ಅದನ್ನ ತಾಯಿಯ ಮಡಿಲು ಅಂತಾನೂ ಕೂಡ ಹೇಳ್ಬೋದು. ಈ ಒಂದು ಮರದಲ್ಲಿ ಅಷ್ಟೊಂದು ಪವರ್ಫುಲ್ ಇರುತ್ತೆ ಅಂತಾನೂ ಕೂಡ ಹೇಳ್ಬೋದು. ಹಾಗಾಗಿ ವಿಶ್ರಾಂತಿಗೋಸ್ಕರವಾಗಿ ಕೂಡ ಶನಿದೇವರು ಇಲ್ಲಿ ಬರುವಂಥದ್ದು. ಜೊತೆಗೆ ಛಾಯಾದೇವರ ಮಡಿಲು ಅಂತಾನೂ ಕೂಡ ಅವರು ಇಲ್ಲಿ ಇಷ್ಟಪಡುವಂಥದ್ದು. ಈಗ ನಾನು ನಿಮ್ಗೆ ಮೊದಲೇ ಹೇಳಿದಾಗೆ ಈಗ ಹೊಸದಾಗಿ ನಿರ್ಮಾಣ ಆಗ್ತಾ ಇರ್ತಕ್ಕಂಥ ಒಂದು ಟೆಂಪಲ್ ಇದು. ಆಲ್ರೆಡಿ ಒಂದು ಶೀಟಲ್ಲಿ ಮಾಡಿರುವಂತ ಒಂದು ಟೆಂಪಲ್ ಆಲ್ರೆಡಿ ಇತ್ತು. ಹಾಗಾಗಿ ಈಗ ಸ್ವಲ್ಪ ದೊಡ್ಡದಾಗಿ ಮಾಡ್ಬೇಕು ಅಂತ ಹೇಳಿ ಎಲ್ಲ ಕೂಡ ಸ್ಪಾನ್ಸರ್ ಮಾಡಿ ಮಾಡ್ತಾ ಇರುವಂತ ಈ ಒಂದು ಟೆಂಪಲ್ ಎಲ್ಲ ಸುಸಜ್ಜಿತವಾಗಿ ನಡೀತಾ ಇರುವಂತದ್ದು. ಎಲ್ಲ ಕಲ್ಲಿನ ಕಟ್ಟಡದಲ್ಲೇ ನಡೀತಾ ಇರುವಂತದ್ದು. ಬಾಗಿಲುಗಳೆಲ್ಲ ಕೂಡ ಆಲ್ಮೋಸ್ಟ್ ಅಲ್ಲೂ ಕಲ್ಲಲ್ಲೇ ಮಾಡ್ತಾ ಇರುವಂತದ್ದು ನೀವು ಗಮನಿಸ್ತಾ ಇದ್ದೀರಿ.
ಇನ್ನೆಲ್ಲ ಕೂಡ ಒಳಗಡೆ ತುಂಬಾ ವಿಶೇಷವಾಗಿ ಇರುವಂತದ್ದು. ಇದು ಬಾಲ್ಯ ಸತ್ಯ ಶನೀಶ್ವರ ಟೆಂಪಲ್. ಈಗ ಮೊದಲು ಸ್ಥಾಪಿತವಾದಾಗ ಇವತ್ತರ ಶೀಟ್ ಹಾಕಿ ರೆಡಿ ಮಾಡಿರುವಂಥದ್ದು. ಅದಾದ ನಂತರ ಇವಾಗ ಈ ಒಂದು ಭಕ್ತರ ಒಂದು ಕೊಡುಗೆಯಿಂದ ಈ ಒಂದು ಟೆಂಪಲ್ ಅನ್ನು ನಿರ್ಮಾಣ ಆಗ್ತಾ ಇರುವಂಥದ್ದು. ಬಂದಂಥ ಭಕ್ತಾದಿಗಳು ಸ್ಟಾರ್ಟಿಂಗಲ್ಲಿ ಬಂದಂಥ ಭಕ್ತಾದಿಗಳು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಒಂದು ಶನಿದೇವರಿಗೆ ಪ್ರಿಯವಾಗಿರುವಂಥದ್ದು ಮುಖ್ಯವಾಗಿ ಎಳ್ಬತ್ತಿ ಅಂತ ಹೇಳ್ತಾರೆ. ಎಳ್ಬತ್ತಿಯನ್ನು ಹಚ್ಚಿದ ನಂತರ ಮುಂದ್ಗಡೆ ಹೋಗಿ ಅವರು ಏನೇನೆಲ್ಲ ಒಂದು ಸಮಸ್ಯೆಯನ್ನು ಹೊತ್ತು ಬಂದಿರ್ತಾರೋ ಅದನ್ನು ಕುರಿತು ಅಲ್ಲಿ ಕುಳಿತಿರುವಂಥದ್ದು. ನೀವು ಅಲ್ಲಿ ಗಮನಿಸ್ತಾ ಇರುವಂಥದ್ದು ಇದು ಎಳ್ಬತ್ತಿಯನ್ನು ಹಚ್ಚಿ ಒಂದು ಅವರ ಹೆಣ್ಣಿಗೆ ಸಮಸ್ಯೆಯನ್ನು ಇಟ್ಕೊಂಡು ಬಂದಿದ್ರು ಅದೆಲ್ಲ ಕೂಡ ಪರಿಹಾರ ಆಗಲಿ ಅಂತ ಹೇಳ್ಬಿಟ್ಟು ಎಳ್ಬತ್ತಿಯನ್ನು ಹಚ್ಚುವಂಥದ್ದು. ಈಗ ಹೆಣ್ಣು ಅಗರಬತ್ತಿಯನ್ನು ಕೂಡ ಪೂಜೆ ಮಾಡ್ತಿರುವಂಥದ್ದು. ಆಲ್ರೆಡಿ ಇದೆಲ್ಲ ಎಳ್ಬತ್ತಿನಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಶನೇಶ್ವರ ಟೆಂಪಲ್ಗಳು ಕೂಡ ನೀವು ನೋಡ್ಬೋದು, ಗಮನಿಸ್ಬೋದು. ಎಳ್ಬತ್ತಿ ನೀವು ಗಮನಿಸ್ಬೋದು. ಎಳ್ಬತ್ತಿಯ ವಿಶೇಷ ಏನಂತಂದರೆ, ತಮ್ಮಲ್ಲಿ ಏನೇ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ತೊಂದರೆ ಇರ್ಬೋದು, ಅದೆಲ್ಲ ಕೂಡ ಎಳ್ಬತ್ತಿನಲ್ಲಿ ಹೇಗೆ ಉರಿದೋಗ್ತಾ ಇದೆ ನೋಡಿ, ಚಿಟಪಟ ಅಂತೇಳಿ ಹೇಗೆ ಉರಿತಾ ಇದೆಯೋ ಅದೇ ರೀತಿಯಲ್ಲಿ ಕಷ್ಟಗಳು ಕೂಡ ನಿರ್ಮೂಲನೆ ಆಗುವಂಥದ್ದು ಒಂದು ನಂಬಿಕೆಯ ಮೂಲಕ ಈ ಒಂದು ಶನೇಶ್ವರ ಟೆಂಪಲ್ ಅಲ್ಲಿ ವಿಶೇಷವಾಗಿ ಇದನ್ನ ಹಚ್ತಾರೆ. ಇದು ಹಚ್ಚಿದ ನಂತರ ನೆಕ್ಸ್ಟ್ ಬಂದಂತ ಭಕ್ತಾದಿಗಳು ಇಲ್ಲಿ ಬಂದು ಕುಳಿತಿರ್ತಾರೆ. ಇಲ್ಲಿ ಈಗ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಬಂದು ಕುಳಿತುಕೋತಾರೆ. ಬಂದು ಕೂತಿರುವಂತ ಭಕ್ತಾದಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಅವರವರ ಮನಸ್ಸಿಗೆ ಏನೇನೋ ಕಷ್ಟಗಳಿದೆಯೋ ಅದೆಲ್ಲ ಅನ್ಕೊಂಡು ಕುಳಿತಿರ್ತಾರೆ, ಆ ಒಂದು ಜಾಗದಲ್ಲಿ ಕುಳಿತಿರ್ತಾರೆ. ಈಗ ಆಲ್ರೆಡಿ ಅಲ್ಲಿ ಕುಳಿತಿರುವಂತ ನೀವು ಗಮನಿಸ್ತಾ ಇದ್ದೀರಿ. ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಅವರವರ ಏನೇನೋ ಕಷ್ಟಗಳಿದೆಯೋ ಅದೆಲ್ಲನೂ ಕೂಡ ಅನ್ಕೊಂಡಿರ್ತವೆ. ಕೆಲವರಿಗೆ ಮದುವೆ ಆಗದೆ ಇರೋದು, ಕೆಲವರಿಗೆ ಮಕ್ಕಳಾಗದೆ ಇರ್ಬೋದು, ಅಥವಾ ಇನ್ನೂ ಏನೇನೋ ಸಮಸ್ಯೆಗಳಿರ್ಬೋದು, ಮನೆ ಕಟ್ಟೋದಕ್ಕೆ ಹಿಂಸೆ ಇರ್ಬೋದು, ಆ ಜೊತೆಗೆ ಕೋರ್ಟಿನ ವಿಚಾರದಲ್ಲಿ ಯಾವ್ದಾದ್ರು ಸಮಸ್ಯೆ ಇರ್ಬೋದು, ಈ ಥರದನ್ನು ಕುಳಿತುಕೊಂಡು ಕುಳಿತಿರ್ತಾರೆ. ಆ ಸಮಯದಲ್ಲಿ ಈಗ ಏನು ದೇವರು ಅವರ ಮೈ ಮೇಲೆ ಬಂದಿರ್ತೋ ಆ ಒಂದು ಸಮಯದಲ್ಲಿ ಈ ಒಂದು ಸಮಸ್ಯೆಗೋಸ್ಕರ ಬಂದಿದ್ರಿ ಅಂತ ಹೇಳಿದ ತಕ್ಷಣ ಅವರು ಅಲ್ಲಿ ಹೋಗುವಂಥದ್ದು. ಈಗ ಅಲ್ಲಿ ಕೇಳ್ತಾರೆ ನೋಡಿ, ಮನೆ ಕಟ್ಟಡ ಅಂತ ಹೇಳ್ತಾ ಇರುವಂಥದ್ದು, ಇದು ಲೈವ್ ಆಗಿ ಅವರು ಹೇಳ್ತಾ ಇರುವಂಥದ್ದು. ಬನ್ನಿ ಈಗ ಮುಂದೆ ಹೇಗಿದೆ ನೋಡುವ ತೋರಿಸೋಣ. ಮನೆ ಕಟ್ಟಡ ಪಾಸ್ ಆಯ್ತಪ್ಪ, ಕೇಳ್ಕೊಂಡೋದ್ರಿಂದ ಜಯ ಕೊಟ್ಟಿದ್ಯಪ್ಪ. ಒಂದು ಕುಟುಂಬದ ಅಪಮಾನಕ್ಕೆ ನಾವು ಬಿದ್ದೋಗಿದೀವಿ, ಅಪಮಾನದಿಂದ ತಪ್ಪನ್ನು ಮನ್ನಿಸಪ್ಪ, ಮುಂದೆ ನನ್ನ ಮಗನಿಗೊಂದು ಕಾರ್ಯ ಮಾಡ್ಕೊಡಪ್ಪ ಅಂತ ಕೇಳ್ತಿರಬಹುದು. ಮನೆ ಕಟ್ಟಡ ಪಾಸ್ ಆಗಿರಬಹುದು, ಮಗನ ಕಲ್ಯಾಣ ಪಾಸ್ ಆಗ್ಬೇಕು ಅಂತ ಕೇಳ್ತಾ ಇರಬಹುದು. ನನಗ್ ಕಷ್ಟ ಬಂದಾಗ ಒಂಥರ, ಕಷ್ಟ ಇದ್ದೋದಾಗ ಒಂಥರ, ತಲೆ ಕೆಡ್ಸ್ಕೊಂಡು ಬದುಕು ಮಾಡಿದ್ರೆ ಜೀವನ ಸರೋಗೋದಿಲ್ಲ. ಹೇಳದ್ದನ್ನ ಅರ್ಥ ಮಾಡ್ಕೊಂಡು, ಮಕ್ಕಳಿಗೆ ದಾರಿ ಬೇಕೋ ಅದನ್ನ ಜೀವನ ಮಾಡ್ಕೊಂಡು, ಅರ್ಥನ ಗಂಭೀರವಾಗಿ ಕುಟುಂಬದ ಜೊತೆ ನಿಂತ್ಕೊಂಡು ಹೇಳದ ದಾರಿಯಲ್ಲಿ ನಡೀರಿ. ಅದಕ್ಕೇನ್ ಬೆಂಬಲ ಬೇಕೋ ನಾನು ಕೊಡ್ತೀನಿ. ಈ ಕಲ್ಯಾಣಕ್ಕೆ ಕುಟುಂಬದ ಜಯ ಅದೇ. ಸ್ವಲ್ಪ ಕುಟುಂಬದಲ್ಲಿ ಹಿಂದೆ ಮುಂದೆ ಸಂದಾಟ ಇದ್ರು, ಅದಕ್ಕೇನ್ ಪ್ರತಿಫಲ ಬೇಕೋ ಮಾಡ್ಬೇಕಾದ್ರೆ ಮೊದಲು ನಾನು ಹೇಳಿರೋ ದಾರಿ ಕಲ್ಪನೆಯನ್ನ ಕುಟುಂಬದ ಜೊತೆ ನಿಂತ್ಕೊಂಡು ಬುದ್ಧಿಶಕ್ತಿಯಿಂದ ನಿಮ್ಮ ಆತ್ಮ ಬಲವಾಗಿ ಪರಮಾತ್ಮನ ಪೂಜಿಸಿ. ಪರಮಾತ್ಮನ ಪೂಜಿಸಿದಂತೆ ಕುಟುಂಬದಲ್ಲಿ ನಿಮ್ಗೆ ಏನ್ ಕರ್ತವ್ಯದಲ್ಲಿ ಅಂತ ಕಾರ್ಯ ಕೇಳ್ತಾ ಇದೆಯೋ ಅಂತ ಕಾರ್ಯ ನೆರವೇರಿಸೋ ಜವಾಬ್ದಾರಿ ನಂದು. ಮನೆಯಲ್ಲಿ ಸಮೃದ್ಧಿಯ ಬೆಳಕಿನಿಂದ ಬರುವ ಬಂಧನ ದೂರವಾಗಲಪ್ಪ. ನನ್ನ ಮನೆಯ ದೀಪಾಂಜ್ಯೋತಿ ಯಾವ ರೀತಿ ಬೆಳಕಿನ ಸಂವಿಧಾನದಂತೆ ನನಗೆ ಕುಟುಂಬದಲ್ಲಿ ಕೀರ್ತಿ ಕೊಟ್ಟಿರುವೆಯೋ, ಆ ಕೀರ್ತಿಯನ್ನ ನನ್ನ ಮನೆಯಲ್ಲಿ ಕುಟುಂಬದಲ್ಲಿ ನೀನು ನೆಲೆ ಕೊಟ್ಟಿರುವ ಮನೆಯಲ್ಲಿ ಆ ಮನೆಗೆ ತಂದಿರುವಂತಹ ಬೆಳಕನ್ನ ನೀನು ಆ ಮನೆಗೆ ತಂದು ಆ ಹಂತದಲ್ಲಿ ಒಳ್ಳೆಯ ಪಾಪನನ್ನ ಕರುಣಿಸಿ ಮುಂದಕ್ಕೆ ದಾರಿ ಕೊಡಪ್ಪ ಎಂದು ಇದನ್ನ ಸ್ಥಳದಲ್ಲಿ ಇರುವಂತಹ ಜಾಗದಲ್ಲಿ ಹೆಸರೆತ್ತಿ ಭಕ್ತಿ, ರಚನೆ, ಭಾವನೆ, ದೃಷ್ಟಿ, ಆಲೋಚನೆ, ಸಂಕಷ್ಟ, ಬದುಕಿನ ಚಿಂತೆ, ಮನಸ್ತಾಪ, ಎಷ್ಟೇ ಅಪಮಾನ, ತೊಂದರೆಗಳು ಸಿಲುಕಿ ಬಂದರೂ ಈ ತೊಂದರೆಯಿಂದ ಹೊರಬರಿಸಿ ಜೀವನದ ಮಾರ್ಗದಲ್ಲಿ ಕೈಗೊಳ್ಳದಂತೆ ರಕ್ಷಿಸಿ ನಾವು ಮಾಡುವ ಪ್ರತಿಫಲದಲ್ಲಿ ನನಗೆ ಅಂತಕಾರ್ಯದಲ್ಲಿ ಪೂರ್ಣಗೊಂಡಲೆಂದು ಇದನ್ನ ಕಟ್ಟಿ ಪೂಜಿಸು. ಇದು ಲಕ್ಷ್ಮಿ ವಿಚಾರಗಳು ಮಾತ್ರ. ಎಲ್ಲಾ ಪೂರ್ವತಿಟ್ಟಿನ ಬದುಕಿನ ಭರವಸೆಗಳೆಲ್ಲ ಜಯದ ಅಭಿವೃದ್ಧಿಯ ಕಡೆ ಜೀವನ ಸಾಗಲೆಂದು ಕುಟುಂಬದಲ್ಲಿ ಇದನ್ನ ದೇಹಕ್ಕೆ ತಗೋ. ನಾನು ಹೇಳಿರೋ ಲಕ್ಷಣ ಒಂದೇ, ನಾನು ಹೇಳಿರೋ ಪದ್ಧತಿಯನ್ನು ನಡೆದ್ರೆ ಏನೇ ತೊಂದರೆ ಬಂದ್ರು ಅಂತಂದ್ರೆ ಜಯ ಆಗ್ತದೆ. ಬಾಯ್ಬಿಡ. ಇದು ಲಕ್ಷ್ಮಿಯಲ್ಲಿ, ಮನೆಯಲ್ಲಿ, ದಂಪತಿ ವಿಚಾರದಲ್ಲಿ ಇದನ್ನ ಇಬ್ರು ದೇಹಕ್ಕೆ ತಗೋ. ಕಾಯಕ ಮಾಡಿ. ಇದು ದಂಪತಿ ವಿಚಾರದಲ್ಲಿ ವಿಘ್ನ ಬಿಡಿ, ಅಪಮಾನ ಬಿಡಿ, ಅವಮಾನ ಸಿದ್ಧಾಂತ ಬಿಡಿ, ಆಡ್ಗಳ ಜೊತೆಗೆ ಹೆಂಗ್ ಮಾತಾಡೋ ಕಥೆಯಿಂದ ನಾವು ಬದಿಕೊಂಡು ಹೋಗ್ಬೇಕು, ನನ್ನ ಮಕ್ಕಳಿಗೆ ಏನ್ ದಾರಿ ಮಾಡ್ಬೇಕು ಅದನ್ನ ಕಚ್ಕೊಂಡು ಹೋಗಿ ಮುಂದೆ. ಇದು ದಂಪತಿಗಳಿಗೆ ಮಾತ್ರ ದೇಹಕ್ಕೆ ಹೆಚ್ಚೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಅಂತ ಕೇಳ್ತಿರೋದು. ಮನಸ್ಸಿಗೆ ಶಾಂತಿ ಇಲ್ಲದ ಬೆಳಕಿನಲ್ಲಿ ಜೀವನ ಮಾಡ್ತಾ ಇದ್ದೀನಪ್ಪ. ಇವತ್ತಲ್ಲ ನಾಳೆ ಸೊರಗಬಹುದು ಎಂದು ನನ್ನ ಪತಿಯ ಜೀವನದಲ್ಲಿ ಕಾಲಾದೇಶ ಮಾಡ್ತಾ ಇದ್ದೀನಪ್ಪ. ನೆಮ್ಮದಿಯ ಸ್ಥಾನ ನನ್ನಲ್ಲಿ ಕುಟುಂಬದಲ್ಲಿ ಇಲ್ಲದಂತಾಗಿರುವುದಪ್ಪ. ಜೀವನದಲ್ಲಿ ಕುಟುಂಬದಲ್ಲಿ ಕಣ್ಣೀರಿನಿಂದ ಕೈ ತೊಳೆದರು ನನ್ನ ಭವಿಷ್ಯ ನಾನು ಯಾರಿಗೆ ಹೇಳ್ಕೊಂಡಪ್ಪ ಅಂತ ಚಿಂತೆ ಮಾಡ್ತಾ ಇರುವುದು. ಸ್ಥಳದಲ್ಲಿ ಇರುವಂತ ಜಾಗದಲ್ಲಿ ದಂಪತಿ ವಿಚಾರದಲ್ಲಿ ವಿಳಂಬ,
ಕುಟುಂಬದಲ್ಲಿ ವೈರತ್ವ, ಭಾವನೆ, ದಿಕ್ಕು, ಮನಸ್ತಾಪ, ಬದುಕಿನ ಹೋರಾಟ, ಹಿಂದಿಯ ಬದುಕಿನಲ್ಲಿ ಕಂಟಕದ ಲೋಪದೋಷ, ಜೀವನದಲ್ಲಿ ನಾನು ನನ್ನದೆಂಬ ಪರಿಸ್ಥಿತಿ, ನಾನು ನನ್ನದೆಂಬ ಕುಟುಂಬದಲ್ಲಿ ಭಾವನೆ, ವಿಘ್ನ, ಅವಮಾನ, ಸಿದ್ಧಾಂತಗಳೆಲ್ಲ ನಡೀತಾ ಇದೆ. ಆದ್ರೂ ಕುಟುಂಬದಲ್ಲಿ ಬದಲಾಯ್ತಾ ಇಲ್ಲ. ಮುಂದೆ ಆ ದಾರಿಗೆ ಬೆಳಕಿನ ವೃಕ್ಷಕ್ಕೆ ಕುಟುಂಬದಲ್ಲಿ ಬುದ್ಧಿ ಕೊಡ್ಬೇಕು, ಛಲ ಕೊಡ್ಬೇಕು, ಬದುಕುವ ರೀತಿಯಲ್ಲಿ ಭಾವನೆ ಕೊಡ್ಬೇಕಂತ ಕೇಳ್ತಿರಬಹುದು. ತಪ್ಪು ಮತ್ತಿರುವುದು ಯಾರಿಗೆ? ಮನೆಯಲ್ಲಿ ಒಬ್ರು ಮನಸ್ಸು ಒಬ್ರಿಗೆ ಅರ್ಥ ಆಗುವುದಿಲ್ಲ, ಮಾತು ಬೆಳೀತಾವೆ, ಚಿಕ್ಕ ಚಿಕ್ಕ ವಿಚಾರ ಎಲ್ಲ ವಿಘ್ನದಿಂದ ಕಾಡ್ತಾ ಇದೆ. ನಂತರ ಒಂದು ದೇವ್ರಿಗೆ ಹೋಗ್ಬೇಕು, ಹೋಗ್ಬೇಕು ಅಂದ್ಕೊಂಡು ಹೋಗಿಲ್ಲ. ಯಾವುದಕ್ಕೆ? ಮಾಡ್ಬೇಕು, ಮಾಡ್ಲಿಲ್ಲ. ನಿಜವ ಸುಳ್ಳು? ನಂತರ ಗೃಹಾಲಯದಲ್ಲಿರುವಂತ ಸ್ಥಳದಲ್ಲಿ ಎಲ್ಲಾ ಲೋಪದೋಷಗಳ ಮಧ್ಯೆ ಜೀವನ ಮಾಡುವುದಪ್ಪ. ಆ ಜೀವನದಲ್ಲಿ ಬರುವ ಸಮಸ್ಯೆ ದೂರವಾಗಿಲ್ಲಪ್ಪ. ಎಲ್ಲರ ಬದುಕಿನ ಭರವಸೆಯಂತೆ ನನ್ನ ಕುಟುಂಬದ ಪಾಪನಿಗೂ ನಿಗದ ದಾರಿ ಬರಲಪ್ಪ ಎಂದು ಇದು ದಂಪತಿಗಳು ಮಾತ್ರ ದೇಹಕ್ಕೆ ತಗೋ. ಇದು ಮನೆಯಲ್ಲಿ ಮಾಡಿದ ತಪ್ಪುಗಳನ್ನ ಮನ್ನಿಸಿ ಮುಂದಕ್ಕೆ ಅನುಗ್ರಹದ ದೀಪಾಂಜ್ಯೋತಿಯ ಸಂಕಷ್ಟ ದೂರ ಬಂದಲೆಂದು ಇದನ್ನ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ, ಕುಟುಂಬದ ಜಾಗದಲ್ಲಿ ಅಷ್ಟಮಠ ಮಾಡಿ ಒಂದನ್ನ ಕಟ್ಟಿ ಪೂಜಿಸು. ಒಂದು ದಂಪತಿಗಳು ಮಾತ್ರ ದೇಹಕ್ಕೆ ತಗೋ. ಹೆಜ್ಜೆ, ಪೂರ್ಣಾವಧಿ, ಬಲ, ಅವಕಾಶ, ಸಿದ್ಧಾಂತ, ನಾನು ನನ್ನದೆಂಬ ಅವಶ್ಯಕತೆ, ನಾನು ನನ್ನದೆಂಬ ಚಿಂತೆ, ನಾನು ನನ್ನದೆಂಬ ಜಾಗ್ರತೆ ಮನೆಯಲ್ಲಿ ಕುಟುಂಬದ ರಥದ ವಿಚಾರ ಕೆಳಗೆ ಬಂದಿರಬಹುದು. ರಥದಲ್ಲಿ ನಾನಾ ರೀತಿ ಭಿನ್ನಾಭಿಪ್ರಾಯದಿಂದ ತೊಂದರೆ ಆಗಿರಬಹುದು. ಆ ರಥದಿಂದ ಬಿದ್ದ ಮೇಲೆ ಮನಸ್ಸು ಸರಿ ಇಲ್ಲ, ಚಂಚಲತೆ ದೃಷ್ಟಿ, ಬಿಟ್ಟೆಟ್ಟು ಕುಟುಂಬದಲ್ಲಿ ಏನೋ ಎತ್ತೋ ಎಂಬ ಭಯ. ಆದ್ರೆ ಸ್ವಲ್ಪ ದಿನದ ಹಿಂದೆ ಅಪಾಯವಾಗಿ ತೊಂದರೆ ಆಗ್ಬೇಕಾಗಿದ್ದು ಸಾಧಾರಣ ಮಟ್ಟದಲ್ಲಿ ಬಚಾವಾಯಿತು. ರಥದಿಂದ ಬಿದ್ದಿರುವುದು, ಆ ರಥದಿಂದ ಬಿದ್ದ ಮೇಲೆ ಅಪಾಯವಾಗಿ ನಡಿಬೇಕಾದದ್ದು ಸಾಧಾರಣ ಮಟ್ಟದಲ್ಲಿ ಬಚಾವಾಗಿರುವುದು. ರಥದಿಂದ ಬಿದ್ದಿರುವುದು ನಿಜವ ಸುಳ್ಳು? ಕುಟುಂಬದಲ್ಲಿ ಎಷ್ಟು ದಿನವಾಯಿತು? ಮಾತಾಡಿ ಸೌಂಡ್ ಜಾಸ್ತಿ ಆಯ್ತಾ ಕಡೆ ಇದುವಲ್ಲ. ಗಂಡು ಪಾಪ ಕೇಳ್ತಿರಬಹುದು. ಬನ್ನಿ, ಯಾರ ಗಂಡು ಪಾಪ ಅಂತ ನೋಡಿ. ಸ್ಥಳದಲ್ಲಿ ಇರುವ ಜಾಗದಲ್ಲಿ ನಾನು ಅನ್ಕೊಂಡಿರುವ ಭವಿಷ್ಯದಲ್ಲಿ ರಥದಿಂದ ಬಿದ್ದಿರುವುದು ಮನಸ್ಸಿನ ಅಗತ್ಯ ತೊಂದರೆ ಆಗಬೇಕಾದ ಸೂಚನೆ. ಸಾಧಾರಣ ಮಕ್ಕಳು ಬಚಾವಾಗಿರುವುದು. ರಥದಿಂದ ಬಿದ್ದಿರುವುದು, ಆ ರಥದಿಂದ ಬಿದ್ಮೇಲೆ ಮನೆಯಲ್ಲಿ ವಿಘ್ನ, ಸುತ್ತಾಟ, ಮನಸ್ಸೇ ಸರಿ ಇಲ್ಲ. ದಿನದಂತೆ ಅನ್ಕೊಂಡ ಕಾರ್ಯಗಳೇ ಬೇರೆ, ನಡೀತಿರೋ ವ್ಯವಹಾರಗಳೇ ಬೇರೆ. ಇದಕ್ಕೆ ಕುಟುಂಬದಲ್ಲಿ ಸುತ್ತಾಟದಿಂದ ಕಾಡ್ತಾರಪ್ಪ ಅಂತ ಕೇಳ್ತಾ ಇದೀಯೇ. ರಥದಿಂದ ಬಿದ್ದು ಎಷ್ಟು ದಿನವಾಯಿತು? ರಥದಿಂದ ಬಿದ್ದು ಕುಟುಂಬದಲ್ಲಿ ಎಷ್ಟು ದಿನವಾಯಿತು? ಈ ಸುತ್ತಾಟಗಳು ಬಂದ್ಮೇಲೆ ಮನೆಯಲ್ಲಿ ಕುಟುಂಬದಲ್ಲಿ ತಿರಸ್ಕಾರದ ಭಾವನೆ, ಪೆಟ್ಟೆಟ್ಟು ನಿನಗೆ ಕುಟುಂಬದಲ್ಲಿ ಪ್ರಾಣಕ್ಕೆ ಅಪಾಯ ಆಗ್ಬೇಕಾಗಿತ್ತು, ಬಚಾವಾದೆ. ನಂತರ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಒಂದು ವ್ಯವಹಾರದ ವಿಚಾರದಲ್ಲಿ ನನಗೆ ಜಯ ಆಗ್ಬೇಕು ಅಂತ ಕೇಳ್ತಾ ಇದೀಯೆ. ಮನೆಯಲ್ಲಿ ಇರುವಂತ ಸ್ಥಳದಲ್ಲಿ ಕುಟುಂಬದಲ್ಲಿ ಭವಿಷ್ಯಕ್ಕೆ ಒಂದು ದಾರಿ ಕೊಡಪ್ಪ ಅಂತ ಕೇಳ್ತಾ ಇದೀಯೆ. ಅನುಗ್ರಹದ ಪಾಪದ ಪುಣ್ಯ ದೂರವಾಗಲಿ, ಬರುವ ಸಮಸ್ಯೆ ಕುಟುಂಬದಲ್ಲಿ ಪರಿವಾರ ಒಂದಲ್ಲಪ್ಪ. ನಾನು ಅನ್ಕೊಂಡಿರುವ ಕಾಯಕದ ಮಧ್ಯೆ ಜೀವನ ಸಾಗುವ ಧೈರ್ಯದಲ್ಲಿ ಬರುವಂತಹ ಕುಟುಂಬದಲ್ಲಿ ನಾನು ಅನ್ಕೊಂಡಿರುವ ಪ್ರತಿಯೊಂದು ಹೆಜ್ಜೆ ಕೈ ಬಿಡದಂತೆ ರಕ್ಷಿಸಪ್ಪ ಎಂದು ಇದನ್ನು 9 ದಿನ ಜೊತೆಲಿಟ್ಕೊಂಡು ಮುಂದುವರಿಸು. ಇದು ಸಂಸಾರದಲ್ಲಿ ತೋಟದ ಮುಂದೆ ಕಟ್ಟಿ ಪೂಜಿಸು. ಎಲ್ಲಾ ಸಂಕಷ್ಟದ ಬದುಕಿನ ಭರವಸೆಯ ಮಧ್ಯ ನಾನು ಪ್ರತಿಯೊಂದು ವ್ಯವಹಾರದಲ್ಲೂ ನನಗೆ ಏನು ವಿಘ್ನ ಬಂದಿರುವುದು ಆ ವಿಘ್ನ ಒಂದೊಂದಾಗಿ ನನಗೆ ನೆರವೇರಲಪ್ಪ. ಆಡ್ಕೊಳ್ಳರ ಮಧ್ಯ ನಾನಾ ರೀತಿ ಸಂಕಷ್ಟಕ್ಕೆ ಸಿಲುಕಿಸಬೇಡಪ್ಪ ಎಂದು ಇದನ್ನು ಕಟ್ಟಿ ಪೂಜಿಸು. ವ್ಯವಹಾರ, ಆತ್ಮ, ಸುರಕ್ಷಿತ, ಗೆಲುವು, ಸಾಧನೆ, ಮೆಟ್ಟಿಲು, ಅಂತ ಕರ್ತವ್ಯದಲ್ಲಿ ಜೀವನ, ಮೆಟ್ಟಿಲಲ್ಲಿ ದುರಾದೃಷ್ಟಿಗಳು, ಕುಟುಂಬದಲ್ಲಿ ಶಾಸ್ತ್ರಬಲ ಕೇಳಿರುವುದು. ಆ ಶಾಸ್ತ್ರಬಲದಲ್ಲಿ ನಿಮಗೆ ಕುಟುಂಬದಲ್ಲಿ ಟೈಮ್ ಸರಿಯಿಲ್ಲ, ಗುರುಬಲವಿಲ್ಲ ಎಂದು ಹುಟ್ಟಿರುವುದು. ಶನಿಬಲ, ಗುರುಬಲ ಇಲ್ಲ ಎಂದು ಹುಟ್ಟಿರುವುದು. ಶಾಸ್ತ್ರ ಬಲವನ್ನ ಕೇಳಿರುವುದು. ಆ ಶಾಸ್ತ್ರ ಬಲದಲ್ಲಿ ಹುಟ್ಟಿರುವುದು ನಿಮಗೆ ಟೈಮ್ ಸರಿಯಿಲ್ಲ. ಶನಿಬಲ, ಗುರುಬಲವಿಲ್ಲದ ಕಾರಣ ಮನೆಯಲ್ಲಿ ಕುಟುಂಬದಲ್ಲಿ ಸುತ್ತಾಟ, ಜೀವನದಲ್ಲಿ ಕುಟುಂಬದಲ್ಲಿ ಯಾವುದೇ ತಿರಸ್ಕಾರದ ಭಾವನೆಯ ಮಧ್ಯೆ ಜೀವನದಲ್ಲಿ ಕುಟುಂಬದಲ್ಲಿ ಕಾಣಿಸ್ತಿರುವುದು ಎಂದು ಬಂದಿರುವುದು. ಸುಳ್ಳು. ಶಾಸ್ತ್ರ ಬಲ ಕೇಳಿ ಎಷ್ಟು ದಿನವಾಯಿತು? ಆ ಶಾಸ್ತ್ರ ಬಲದಲ್ಲಿ ಏನಂತ ಬಂತು? ನಾನೇನಂತ ಹೇಳ್ತಿರುವೆನು? ಅದೇ ಸಂಕಷ್ಟದಿಂದ ಕಾಡ್ತಾ ಇದೆ. ಇದೆಲ್ಲ ವಿಘ್ನಗಳ ಮಧ್ಯೆ ಜೀವನದಲ್ಲಿ ಚಿಂತೆ ಆಗದೆ, ಇವತ್ತು ಸೊರಗುತ್ತೆ ನಾಳೆ ಸೊರಗುತ್ತೆ ಅಂತ ಜೀವನ ಮಾಡ್ತಾ ಇದೀವಪ್ಪ. ನೆಮ್ಮದಿಯೇ ಇಲ್ಲದಂತ ಆಗಿರುವುದಪ್ಪ ಅಂತ ಕುಟುಂಬದಲ್ಲಿ ಕೊರಗ್ತಾ ಇದ್ದೀವಿ. ನಂತರ ಅಲ್ಲದೆ ಆರೋಗ್ಯದಲ್ಲಿ ಕಾಡುವುದು ಯಾರಿಗೆ? ಆರೋಗ್ಯದ ಸಮಸ್ಯೆ ಹುಟ್ಟುವುದು ಯಾರಿಗೆ? ನಂತರ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಇರುವಂತ ಜಾಗದಲ್ಲಿ ನೀವು ಇಲ್ಲಿ ತನಕ ಎಲ್ಲಾ ಆಸೆಗಳನ್ನ ಕುಟುಂಬದಲ್ಲಿ ಕಾಯಕ ಮಾಡ್ತಾ ಇದ್ದೀರಿ. ಆಸೆಗಳಂತೆ ಎಂದಿಗೂ ನೆರವೇರ್ತಾ ಇಲ್ಲ.
ಅನ್ಕೊಳ್ಳುವುದೇ ಒಂದು, ನಡೆಯುವುದೇ ಒಂದು. ಇವತ್ತಿಗೆ ಆಗ್ಬೇಕು ಅನ್ನುವುದು ಇನ್ನೂ ಒಂದು ತಿಂಗಳು ಮುಂದೆ ತಳ್ತದೆ. ಇದೇ ರೀತಿ ವಿಘ್ನ ನಡೀತಾ ಇದೆ. ಪ್ರತಿಯೊಬ್ಬರು ನಂತರ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಮಾತು ಬೆಳೀತಾ ಇರೋದು ಯಾರಿಗೆ? ಚಿಕ್ಕ ಚಿಕ್ಕ ವಿಚಾರಕ್ಕೂ ನಾನಾ ರೀತಿ ಕರ್ಣ, ಮುಂಗೋಪ, ಹಠ, ನಿರ್ಧಾರ. ಮುಂಗೋಪ ಮನೆಯಲ್ಲಿ ಒಳ್ಳೇದಲ್ಲ. ಯಾರಿಗೆ ಮುಂಗೋಪ? ನಂತರ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಲಕ್ಷ್ಮಿ ಕೈಯಲ್ಲಿ ಇಡ್ತಾ ಬೇಕು, ಕೈಯಲ್ಲಿ ಲಕ್ಷ್ಮಿ ಇಡ್ತಾ ಇಲ್ಲ. ಸ್ವಲ್ಪ ಕುಟುಂಬದಲ್ಲಿ ಯಾವ್ಯಾವುದೋ ಲಕ್ಷ್ಮಿ ಬಂದರೆ ಕುಟುಂಬದಲ್ಲಿ ಯಾವ್ಯಾವುದೋ ಕಡೆ ಕಿತ್ಕೊಂಡು ಹೋಯ್ತಾ ಇದೆ. ಅದರಲ್ಲಿ ಭಾವನೆಯಲ್ಲಿ ಏನೇ ಮಾಡಿದ್ರು ಕುಟುಂಬದಲ್ಲಿ ಸಂಕಷ್ಟ ಪರಿಹರಿಸ್ಕೊಳಕ್ ಆಯ್ತಾ ಇಲ್ಲ. ಸತ್ಯವೂ ಸುಳ್ಳು. ನಂತರ ಮನೆಯಲ್ಲಿ ಇರುವಂತ ಸ್ಥಳದಲ್ಲಿ ಕುಟುಂಬದಲ್ಲಿ ಎಲ್ಲಾ ಭಾವನೆಯ ಮಧ್ಯ ಜೀವನ ಕಳೀತಾ ಇದೀನಪ್ಪ, ನಾನು ಅನ್ಕೊಂಡಿರೋ ಭವಿಷ್ಯಕ್ಕೆ ದೀಪಾಂಜ್ಯೋತಿ ಕೊಡಪ್ಪ ಅಂತ ಕೇಳ್ತಾ ಇದೀವಿ. ಎಲ್ಲಾ ತೊಂದರೆಯ ಮಧ್ಯ ಜೀವನದಲ್ಲಿ ನನಗೆ ಇದನ್ನ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಸಂಸಾರದಲ್ಲಿ ದೇಹಕ್ಕೆ ತಗೋ. ಇಲ್ಲಿ ತನಕ ಬಂದಿರುವ ದುರ್ಘಟನೆ, ಇಲ್ಲಿ ತನಕ ಬಂದಿರುವ ಭಾವನೆ, ಬಂದಿರುವಂತ ಸಂಕಷ್ಟ, ಬದಲಾವಣೆಯ ದೃಷ್ಟಿ, ನಾನು ಮಾಡುವ ಪ್ರತಿಯೊಂದು ಕಾಯಕ, ತಪ್ಪು ನೆಪ್ಪುಗಳನ್ನ ದೂರಪಡಿಸಿ ನನ್ನ ಜೀವನದಲ್ಲಿ ಇಲ್ಲಿ ತನಕ ಬಂದಿರುವ ಕಲ್ಮಶಗಳೆಲ್ಲ ಕುಟುಂಬದಲ್ಲಿ ಪರಿಹರಿಸಿ ನೆಮ್ಮದಿಯಿಂದ ಜಯ ಕೊಡಪ್ಪ, ಹಂತದಿಂದ ಪರಿಹಾರ ಕೊಡಪ್ಪ, ಜೀವನದಲ್ಲಿ ನನಗೆ ಹಂತದಲ್ಲಿ ಕುಟುಂಬದಲ್ಲಿ ಏಗ್ಲಿ ಕೊಡಪ್ಪ ಎಂದು ಇದನ್ನ ಭಕ್ತಿ ಪೂರ್ವಕವಾಗಿ ಕುಟುಂಬದವರು ಮಾತ್ರ ಅದನ್ನ ದೇಹಕ್ಕೆ ತಗೋ. ಇದು ಫೋಟೋದ ಮುಂದೆ ಕಟ್ಟಿ ಪೂಜಿಸು. ವ್ಯವಹಾರ, ಬಾದ್ಮೆ, ಋಣ, ಕುಟುಂಬ, ಸಂಕಲ್ಪ, ಬದಲಾವಣೆ, ಹೆಜ್ಜೆ, ಸನ್ನಿಧಾನ, ನಾನು ನನ್ನದೆಂಬ ಅವಶ್ಯಕತೆ. ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಆತ್ಮಹತ್ಯೆಗೆ ಗುರಿಯಾಗಿತ್ತು. ತಡೆಯಲಾರದ ಸಂಕಷ್ಟಕ್ಕೋಸ್ಕರ ಮನೆಯಲ್ಲಿ ಕುಟುಂಬದಲ್ಲಿ ವಿಳಂಬ ಎಂದು ಬಂದ ಕಾರಣದಿಂದ ಆತ್ಮಹತ್ಯೆಗೆ ಗುರಿಯಾಗಿ ಕುಟುಂಬದಲ್ಲಿ ಬಚಾವಾಗಿರಬಹುದು. ಇರಲೇಬಾರದು. ಮನಸ್ಸಿನಲ್ಲಿ ಚಂಚಲ ಬಂದಿದ್ದು ಸತ್ಯ, ಇರಬಾರದೆಂದು ನಾನಾ ರೀತಿ ಲೋಪದೋಷ ಮಾಡಿದ್ದು ಸತ್ಯ. ಆ ಸತ್ಯದ ಮೇಲೆ ಎಲ್ಲಾ ತೊಂದರೆಗಳನ್ನ ನೆನೆಕೊಂಡು ಕುಟುಂಬದಲ್ಲಿ ಆ ಆತ್ಮಹತ್ಯೆಯಿಂದ ಬಚಾವಾಯಿತು. ಮನೆಯಲ್ಲಿ ಇರಬಾರದು ಎಂಬ ಮನಸ್ತಾಪಗಳು ಜಾಸ್ತಿ ಆಯಿತು. ಅದರಿಂದ ನಾನಾ ರೀತಿ ಸಂಕಷ್ಟ ದೂರ ಮಾಡಪ್ಪ, ಬರುವ ಸಮಸ್ಯೆ ಪರಿಹರಿಸ್ಕೊಡಪ್ಪ ಎಂದು ಕೇಳ್ತಿರಬಹುದು. ಮನಸ್ಸಿನಲ್ಲಿ ಒಂದು ಆತ್ಮಹತ್ಯೆಗೆ ಗುರಿಯಾಗಿ ಕುಟುಂಬದಲ್ಲಿ ಮನಸ್ಸಿನಿಂದ ಬಚಾವಾಗಿರಬಹುದು, ದೇಹದ ಬಂಧನಗಳಿಂದ ಬಚಾವಾಗಿರಬಹುದು. ಮುಂದೆ ಆತ್ಮಹತ್ಯೆಗೆ ಗುರಿಯಾಗಿ ನಾನಾ ರೀತಿ ಸಂಕಷ್ಟದಿಂದ ದೂರವಾಯಿತು. ನಿನ್ ಮನೆಯಲ್ಲಿ ಕುಟುಂಬದಲ್ಲಿ ಆತ್ಮಹತ್ಯೆಗೆ ಗುರಿಯಾಗಿದ್ದು ಸತ್ಯವೋ ಸುಳ್ಳು? ಎಷ್ಟು ದಿನವಾಯಿತು? ಇದೆಲ್ಲಾ ತೊಂದರೆ ಮಾಡ್ಕೊಂಡ್ರೆ ಮುಂದೆ ಮಕ್ಕಳು ಭವಿಷ್ಯದಲ್ಲಿ ಯಾವುದೇ ಕಾಯಕ ಮಾಡ್ಬೇಕಾದ್ರು, ಇಲ್ಲಿ ತನಕ ಅನ್ನ ಕೊಟ್ಟಿದ್ದೀನಿ, ಆ ಅನ್ನನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಯಾರಿಗಿರ್ಬೇಕು? ಅನ್ನ ಕಾಪಾಡ್ಕೊಂಡು ಹೋಗೋ ಜವಾಬ್ದಾರಿ ಯಾರಿಗಿರ್ಬೇಕು? ಮನೆಯಲ್ಲಿ ವಿಳಂಬಗಳು ಜಾಸ್ತಿ. ಈ ವಿಳಂಬವನ್ನ ತಲೆ ಕೆಡಿಸ್ಕೊಂಡು ಜೀವನದಲ್ಲಿ ಚಿಂತೆ ಮಾಡಿದ್ರೆ ಪ್ರಯೋಜನ ಏನು? ಸತ್ಯವೋ ಸುಳ್ಳು? ನಂತರ ಇದೆಲ್ಲಾ ಕುಟುಂಬದಲ್ಲಿ ಒಂದು ಕಾರಣಾಂತರ ನನಗೆ ಸುಮಾರು ದಿನದಲ್ಲೇ ಹೇಳಿದ್ದೀನಿ. ಎಷ್ಟೇ ಭಾವನೆ ಪಟ್ಟರು, ಎಷ್ಟೇ ಜೀವನ ಪಟ್ಟರು, ಎಷ್ಟೇ ಸಂಕಷ್ಟ ಪಟ್ಟರು, ಯಾರಿಂದ ಯಾವ ಕಾರಣಕ್ಕೂ ಕುಟುಂಬದಲ್ಲಿ ಯಾವ ಬದುಕಿಗೂ ನೀನು ನಿಷ್ಠುರವಾಗಬೇಡ ಎಂದು ಹೇಳಿರುವೆನು, ಚಿಂತೆಯಿಂದ ಕೊರಗಬೇಡ ಎಂದು ಹೇಳಿರುವೆನು, ನಾನಾ ರೀತಿ ದುರಾದೃಷ್ಟಿಗಳಿಂದ ಕುಟುಂಬದಲ್ಲಿ ರಕ್ಷಣೆಯನ್ನ ಮಾಡಬೇಡ ಎಂದು ಹೇಳಿರುವೆನು. ಸತ್ಯವೋ ಸುಳ್ಳು? ನಂತರ ಕುಟುಂಬದಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಕಂಡು ಬಂದರೂ ನಿನ್ನ ಕುಟುಂಬದ ಪಾಪನಿಗೊಂದು ತೊಂದರೆ ಆಯ್ತದೆ ಅಂತಲೂ ಹೇಳಿದ್ದೆ. ಅದೇ ರೀತಿ ಕುಟುಂಬದಲ್ಲಿ ಎಲ್ಲೇ ಹೋದ್ರು ಎಲ್ಲೇ ಬಂದ್ರು ಸ್ವಲ್ಪ ಟೈಮ್ ಸರಿಯಿಲ್ಲ, ಜಾಗ್ರತೆಯಿಂದ ಇರಬೇಕು. ಜೀವನದಲ್ಲಿ ಪರಮಾತ್ಮ ಎಲ್ಲೇ ಸೋಲು ಗೆಲುವನ್ನ ಬದಲಾಯಿಸಬಹುದು, ಆದ್ರೆ ಕುಟುಂಬದಲ್ಲಿ ತೊಂದರೆ ಬರುವನ್ನ ಬದಲಾಯಿಸಬೇಕಾದ್ರೆ ಅವನ ಕೈಯಾರ ಪೂಜಿಸ್ಬೇಕು ಅಂತ ಪೂಜೆ ಮಾಡಿಸಿಲ್ಲ. ಕೊನೆಗೂ ಪೂಜೆ ಮಾಡಿಸ್ತಂತೆ ಇಲ್ಲಿ ತನಕ ಎಲ್ಲಾ ತೊಂದರೆನೂ ಕುಟುಂಬದಲ್ಲಿ ತೊಂದರೆ ಆಯಿತು. ಸತ್ಯವೋ ಸುಳ್ಳು? ಇದೆಲ್ಲಾ ತೊಂದರೆ ಪಟ್ರು ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತ ಮಕ್ಳಿಗಾರ ದಾರಿ ಕೊಡಪ್ಪ, ಬುದ್ಧಿ ಕೊಡಪ್ಪ, ಛಲ ಕೊಡಪ್ಪ, ಆಸಕ್ತಿ ಕೊಡಪ್ಪ, ಮನೆಯ ಋಣದಲ್ಲಿ ಬರುವ ಬಂಧನ ದೂರ ಮಾಡಪ್ಪ ಅಂತ ಕೇಳಿದ್ದೆ. ಅದೇ ಜೀವನದಲ್ಲಿ ಇವತ್ತು ನೆಲೆಯಲ್ಲಿ ದೀಪಾಂಜ್ಯೋತಿ ಕುಟುಂಬದಲ್ಲಿ ಯಾರ ಮನಸ್ಸಿನಲ್ಲಿ ಏನೇ ಕಂಟಕ ಬಂದರೂ ಅದನ್ನೆಲ್ಲಾ ಕುಟುಂಬದಲ್ಲಿ ಮುಚ್ಚಾಕಿ ನಿನ್ ಮನೆಗೆ ನಾನು ಕುಟುಂಬದಲ್ಲಿ ಜ್ಞಾನ ಕೊಟ್ಟಿದ್ದೀನಿ, ಅದನ್ನ ಬಳಸ್ಕೊಂಡು ಹೋಗೋ ದಾರಿ ಯಾರಿಗಿರ್ಬೇಕು? ಸಂಸಾರದಲ್ಲಿ ಎಲ್ಲರಿಗೂ ಅಪಮಾನದ ದೃಷ್ಟಿಗಳನ್ನ ದೂರಪಡಿಸಿ ಜೀವ ಇರುವ ತನಕ ಜೀವನ ಮಾಡುವ ಶಕ್ತಿ ನಮ್ ಕೈಲಿರ್ಬೇಕು. ಜನಗಳಲ್ಲಿ ಎಷ್ಟೇ ಜನ ಎಷ್ಟೇ ಮಾತಂದ್ರು ಅವ್ರ ಮಧ್ಯೆ ಯಾವ ರೀತಿ ಬದುಕಬೇಕೆಂಬ ಛಲ ನಮ್ ಕೈಲಿರ್ಬೇಕು. ಲಕ್ಷ್ಮಿಯಲ್ಲಿ ಎಷ್ಟೇ ಸಂಪಾದನೆ ಮಾಡಿದ್ರು ಆ ಲಕ್ಷ್ಮಿಯ ಸ್ಥಳದಲ್ಲಿ ಹೆಂಗೆ ನಾವು ಕುಟುಂಬದಲ್ಲಿ ಉಳಿಸ್ಕೊಂಡು ಹೋಗ್ಬೇಕು ಎಂಬುದನ್ನು ನಾವು ಕಲಿಬೇಕು. ಇಲ್ಲಿ ತನಕ ನಡೆದ ಜೀವನವೇ ಬೇರೆ, ಇನ್ನು ಮುಂದೆ ನಾವು ಕುಟುಂಬದಲ್ಲಿ ಕಾಪಾಡ್ಕೊಂಡು ಹೋಗುವ ಕರ್ತವ್ಯವೇ ಬೇರೆ. ಅದನ್ನ ಅರಿತುಕೊಂಡು ನಡಿಬೇಕು ಬೇಡವೋ? ನಂತರ ಕುಟುಂಬದಲ್ಲಿ ನನ್ನ ಮನೆಯಲ್ಲಿ ನೀನ್ ಯಾವ ರೀತಿ ನನಗೆ ಕುಟುಂಬದಲ್ಲಿ ಸ್ಥಾನ ಕೊಟ್ಟಿದ್ಯೋ, ನಮ್ ದಂಪತಿಯಲ್ಲಿ ಏನೇ ಕುಟುಂಬದಲ್ಲಿ ಭಾವನೆಗಳು ಬಂದ್ರು, ನನ್ನ ಮಕ್ಕಳು ಎಲ್ಲೇ ಇದ್ರು ಹೇಗೆ ಇದ್ರು, ಇಲ್ಲಿ ತನಕ ನನ್ನ ಮನೆಯಲ್ಲಿ ಕುಟುಂಬದಲ್ಲಿ ಏನೇನು ಸಂಕಷ್ಟಕ್ಕೆ ಗುರಿಯಾಗಿ ಏನೇನು ಅಪಮಾನಕ್ಕೆ ಕುಟುಂಬದಲ್ಲಿ ಅಭಿಪ್ರಾಯ ಬಂದು ಮನೆಯಲ್ಲಿ ನಿಷ್ಠುರವಾಗಿ ಮುಂದೆ ಇರುವಂತ ಪಾಪದ ವೃತ್ತಿಗಳೆಲ್ಲ ಎದುರಾದೋ, ಇನ್ನು ಮುಂದೆ ನನ್ನ ಮನೆಯಲ್ಲಿ ಏನೇ ಲಭಿಸಿ ನಿಂತರೂ ನಿನ್ನ ಮೇಲೆ ಭಾರ ಹಾಕಿರುವೆನಪ್ಪ. ಇಲ್ಲಿ ತನಕ ನಾವು ಮಾಡಿದ ತಪ್ಪನ್ನ ಮನ್ನಿಸಿ ಮುಂದಿನ ಅನುಗ್ರಹಕ್ಕೆ ದಾರಿ ಕೊಡಪ್ಪ ಎಂದು ಇದನ್ನ ಮನೆಯಲ್ಲಿ ಕುಟುಂಬದಲ್ಲಿ ದೇಹಕ್ಕೆ ತಗೋ. ಒಂದು ಕಾರ್ಯ ಪಾಸ್ ಆಗಿರುವುದು ಯಾರಿಗೆ?
ಕರ್ತವ್ಯದಲ್ಲಿ ಪಾಸಾಗಿ ಎಷ್ಟು ದಿನವಾಯಿತು? ಕುಟುಂಬದಲ್ಲಿ ಪಾಸಾದ ಮೇಲೆ ಕಾಯಕ ಮಾಡಬೇಕು. ಕುಟುಂಬದಲ್ಲಿ ಹಿಂದೆ ಮುಂದೆ ಸಂದಾಟ. ನಂತರ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಭೂಮಿ ವಿಚಾರದಲ್ಲಿ ಒಂದು ಅಂತ ಕುಟುಂಬದಲ್ಲಿ ರಕ್ಷಣೆಯು ಬಂದಿದ್ದು ಯಾವುದು? ನಂತರ ಕುಟುಂಬದಲ್ಲಿ ಏನಾಗುತ್ತೋ ಎತ್ತಾಗುತ್ತೋ ಅಂತ ಚಿಂತೆ ಮಾಡ್ತಿದ್ದು. ಮುಂದೆ ಭವಿಷ್ಯದಲ್ಲಿ ಏನೇ ಕಂಟಕ ಬಂದರೂ ಆತರ ಬೇಡ ಹಂತದಲ್ಲಿ ನಡಿ ಅಂತಲೂ ಹೇಳಿರುವೆನು. ಈ ವಿಚಾರದ ಮಧ್ಯೆ ಕುಟುಂಬದಲ್ಲಿ ಎಷ್ಟೇ ಜನ ಎಷ್ಟೇ ಮಾತಂತಾರೆ, ಅವರ ಮಧ್ಯೆ ನೀನು ಕುಟುಂಬದಲ್ಲಿ ನಾನಾ ರೀತಿ ತೊಂದರೆಗಳಿಗೆ ಗುರಿಯಾಗಬೇಡ. ಹಂತದಾರಿಯಿಂದ ಕುಟುಂಬದಲ್ಲಿ ಭಕ್ತಿಯಿಂದ ನನ್ನ ಪಾದವೃಂದದಲ್ಲಿ ಸಂಕಷ್ಟ ಎಂದು ಕಂಡು ಬಂದಾಗ ನನ್ನ ಪಾದವೃಂದದಲ್ಲಿ ಅರ್ಪಿಸುವಂತಲೂ ಹೇಳಿರುವೆನು. ಆ ಕಾಯಕ ಕುಟುಂಬದಲ್ಲಿ ಏನೇ ಸೌಲಭ್ಯಗಳು ಕಂಡು ಬಂದರೂ, ಕಷ್ಟ ನಷ್ಟಗಳು ಬಂದರೂ, ಆ ನಷ್ಟದ ಮಧ್ಯೆ ಪರಮಾತ್ಮ ಒಂದು ಜ್ಞಾನೋದಯದಿಂದ ನಾನು ಪಾರು ಮಾಡಿಸ್ಕೊಡ್ತೀನಿ ಅಂತಲೂ ಹೇಳಿರುವೆನು. ಆ ಕಾಯಕದಂತೆ ಇವತ್ತು ಜೀವನ ಕೊಟ್ಟಿದೆಯೇ. ಈಗ ಯಾವ ರೀತಿ ನನಗೆ ತಿರಸ್ಕಾರದ ಭಾವನೆಯಿಂದ ಬದಲಾವಣೆ ಕೊಟ್ಟಿರುವೆಯೋ, ಬದುಕಿನ ಭರವಸೆಯಲ್ಲಿ ಏನೇ ಕುಟುಂಬದಲ್ಲಿ ವಿಳಂಬ ಎಂದು ಕಂಡು ಬಂದರು, ಆ ವಿಳಂಬಕ್ಕೆ ಮಾರ್ಗದಾರಿ ನಿನ್ನದಪ್ಪ. ಆ ಮಾರ್ಗವನ್ನ ಕೈಬಿಡದಂತೆ ನನಗೆ ಕುಟುಂಬದಲ್ಲಿ ಲಭಿಸಬೇಕೆಂದು ಕೇಳ್ತಿರದೆ. ಈ ಮನೆಯಲ್ಲಿ ಕುಟುಂಬದಲ್ಲಿ ನೀನಿರುವಂತ ಸ್ಥಳಕ್ಕೆ ಮನೆಯಲ್ಲಿ ದಂಪತಿಗಳಿಬ್ರು ವಾದ ಬಿಡಿ, ಒಳ್ಳೇದಲ್ಲ. ನಂತರ ಲಕ್ಷ್ಮಿ, ಭರವಸೆ, ಜೀವನ ಮುಖ್ಯ ಸತ್ಯ. ಆದ್ರೆ ಜೀವನದ ಮೇಲೆ ನಾವೇನೇ ಬಂದರೂ ಶತಿಗೆ ಪತಿ, ಪತಿಗೆ ಶತಿ, ಎಷ್ಟೇ ಭಾವನೆಯಲ್ಲಿ ಕುಟುಂಬದಲ್ಲಿ ಚಿಂತೆ ಬಂದರೂ ಅದನ್ನ ಎದುರಿಸುವ ಧೈರ್ಯ ನಮ್ಮಲ್ಲಿರಬೇಕು. ನಂತರ ಜೀವನದಲ್ಲಿ ಕುಟುಂಬದಲ್ಲಿ ನಾನಾ ರೀತಿ ಕಲ್ಮಶವಾದ ಭಾವನೆಯ ಮಧ್ಯ ಲಕ್ಷ್ಮಿಯಲ್ಲಿ ಏನೇ ನಷ್ಟಗಳು ಕಂಡು ಬಂದಾಗ, ತೊಂದರೆಗಳು ಉಂಟಾದಾಗ ಕುಟುಂಬದಲ್ಲಿ ಮುಖದಿಂದ ಎಳ್ಳು ಬತ್ತಿಯನ್ನು ಹಚ್ಚಿ ಕುಟುಂಬದಲ್ಲಿ ಭಕ್ತಿಯಿಂದ ಸ್ಮರಣಿಸು. ನಂತರ ಮನೆಯಲ್ಲಿ ನೀನಿರುವಂತ ಸ್ಥಳದಲ್ಲಿ ನಿನಗೆ ಸುಮಾರು ದಿನದಲ್ಲಿ ಒಂದು ವಾಗ್ದಾನ ಕೊಟ್ಟಿದ್ದೀನಿ. ಮನೆಯಲ್ಲಿ ಎಂದಿಗೂ ಕಣ್ಣೀರಿಡಬೇಡ, ಚಿಂತಿಸಬೇಡ. ಕಂಟಕಗಳು ಬಂದಾಗ ಮನೆಯಲ್ಲಿ ಕುತ್ಕೊಂಡು ಮೌನವನ್ನ ರಚಿಸಬೇಡ ಎಂದೇಳಿರುವೆನು. ನಂತರ ಇದನ್ನ ಪರಿಪಾಲಿಸು. ಯಾರೋ ಆ ಕುಟುಂಬದಲ್ಲಿ ಅಂದರು ಎಂದು ಮಾತುಗಳಿಗೆ ಯಾರೇನೇ ಅಂದರು ನನ್ನ ಪಾದವೃಂದದಲ್ಲಿ ಅರ್ಪಿಸು ಅಂತ ಹೇಳಿರುವೆನು. ನಂತರ ಗೃಹಾಲಯದಲ್ಲಿ ಏನೇ ಕುಟುಂಬದಲ್ಲಿ ತಿರಸ್ಕಾರ ಬಂದರು ಜನ ಮೆಚ್ಚುವ ಅವಕಾಶ ಬೇಡ, ಹಂತದಲ್ಲಿ ಭಗವಂತ ಮೆಚ್ಚುವ ಅವಕಾಶದಲ್ಲಿ ದಂಪತಿಗಳಿಬ್ಬರು ನಡೆಯಬೇಕು ಅಂತಲೂ ಸೂಚನೆ ಕೊಟ್ಟಿದ್ದೀನಿ. ಆ ಸೂಚನೆ ಪ್ರಕಾರವಾಗಿ ನೀನು ನಡೆದಿದ್ದಲ್ಲಿ ನಿನ್ನ ಕುಟುಂಬದ ಮಕ್ಕಳ ಜವಾಬ್ದಾರಿಯಲ್ಲಿ ಕುಟುಂಬದಲ್ಲಿ ಮುಂದಿನ ಕೊಟ್ಟಿರುವಂತ ಕುಡಿಯ ದೃಷ್ಟಿ ನನ್ನದು. ಮುಂದೆ ನಾನು ಅನ್ಕೊಂಡಿರುವ ಭವಿಷ್ಯದಲ್ಲಿ ನನಗೆ ಏನೇನೋ ತೊಂದರೆಗಳು ಕುಟುಂಬದಲ್ಲಿ ಕಲ್ಮಶವಾಯಿತಪ್ಪ, ಆ ದೇಹದ ಅನುಗ್ರಹ ನಿನ್ನ ಪಾಲಿಗೆ ಬಿಟ್ಟಿದ್ದಪ್ಪ, ಆ ಜೀವನದಲ್ಲಿ ನಾನು ಅನ್ಕೊಂಡಿರುವ ಭವಿಷ್ಯಕ್ಕೆ ಅನುಗ್ರಹ ಬೇಕಪ್ಪ ಎಂದು ಕೇಳ್ತಾ ಇದೀಯೆ. ಮುಂದೆ ಇರುವಂತ ಸ್ಥಿತಿಗತಿಗಳ ಮಧ್ಯ ಸಂಸಾರದಲ್ಲಿ ಕುಟುಂಬದಲ್ಲಿ ಬೆಂಬಲ ಕೊಡ್ತಾ ಇದ್ದ ಪಾಪನು ಸ್ವಲ್ಪ ಕುಟುಂಬದಲ್ಲಿ ಒಂದು ತೊಂದರೆ ಆಗಿದ್ದು ಎಷ್ಟು ದಿನವಾಯಿತು? ಕುಟುಂಬದಲ್ಲಿ ಒಂದು ತೊಂದರೆ ಆಗಿದ್ದು ಕುಟುಂಬದಲ್ಲಿ ಎಷ್ಟು ದಿನ ಆಯಿತು? ನೀನಿರುವಂತ ಜಾಗದಲ್ಲಿ ಎಲ್ಲಾ ಲೋಪದೋಷಗಳ ಮಧ್ಯ ಒಂದು ಹಂತದಲ್ಲಿ ಕುಟುಂಬದಲ್ಲಿ ಲಕ್ಷ್ಮಿ ವಿಚಾರದಲ್ಲಿ ಒಂದು ಕಾಯಕ ಮಾಡುದು, ಬೇರೆಯವರಿಂದ ಒಂದು ಮಾತುಕತೆ ಬಂದು ಒಂದು ಇಂಥ ಕರ್ತವ್ಯದಲ್ಲಿ ಮಾಡ್ಕೊಂಡು ಹೋಗುವಂತ ವಿಚಾರ ಬಂದಿದ್ದು, ಇದೆಲ್ಲ ಬಂದ್ರು ಮುಂದಿನ ಕಾವಲಿನ ದೃಷ್ಟಿ ನಿಂದಪ್ಪ. ಜೀವ ಕೊಟ್ಟಿದೆಯೇ, ನನ್ನ ಪಾಲಿಗೆ ಯಾರು ಇಲ್ಲ, ಆ ಪಾಲಿನ ದೃಷ್ಟಿಯಲ್ಲಿ ನಿನ್ನ ಪಾದವೃಂದದಲ್ಲಿ ಅರ್ಪಿಸಿದರೇನು. ಆ ಕುಟುಂಬದಲ್ಲಿ ಇರುವಂತ ಜಾಗೃತಿಯಲ್ಲಿ ನನ್ನ ಜೀವ ಇರುವ ತನಕ ನನ್ನ ಜೀವನದಲ್ಲಿ ನನ್ನ ಕುಟುಂಬದ ಪಾಪನಿಗೆ ನನ್ನ ಸಂಸಾರಕ್ಕೆ ಏನೇ ವಿಳಂಬಗಳು ಬಂದರೂ ವಿಳಂಬವಾದ ದೃಷ್ಟಿಯಿಂದ ಎಲ್ಲರ ಭಾವನೆಯನ್ನ ಬದುಕುವ ದಾರಿ ಕಡೆ ಜೀವನದ ಮಾರ್ಗ ಸಮೃದ್ಧಿ ಹೊಂದಲೆಂದು ಇದನ್ನ ಕುಟುಂಬದಲ್ಲಿ ದಂಪತಿಗಳು ಮಾತ್ರ ದೇಹಕ್ಕೆ ತಗೋ. ಇದು ಶಿಶು ಮುಗ್ಲಲ್ಲಿಡು. ಹೆಜ್ಜೆಯಿಂದ ಮಾಡುವ ಕಾಯಕದಲ್ಲಿ ಏನೇ ಸಾಮ್ರಾಟದ ದೃಷ್ಟಿ ಬಂದರೂ ನಾನು ಹೇಳಿರುವ ಪ್ರತಿಯೊಂದು ವಚನವನ್ನ ಗಮನಕ್ಕಿಟ್ಟು ಹಂತದಲ್ಲಿ ಮುಂದುವರಿಸು. ಏನೇ ಭಾವನೆಗಳು ಬಂದರೂ ಅದಕ್ಕೆ ಅಂತಿಮ ನಿರ್ಧಾರ ನನ್ನದು. ತೊಂದರೆ ಎಂದು ಕಂಡು ಬಂದಾಗ ಆ ತೊಂದರೆಗೋಸ್ಕರ ಕೊರಗಬೇಡ. ನನ್ನ ಸನ್ನಿಧಾನಕ್ಕೆ ಬಂದು ಕುಟುಂಬದಲ್ಲಿ ತುಳಸಿ ಪತ್ರೆಯನ್ನಿಟ್ಟು ಎಳ್ಳು ಬತ್ತಿಯನ್ನು ಹಚ್ಚಿ ಆ ಕಷ್ಟವನ್ನ ನನ್ನ ಪಾದವೃಂದದಲ್ಲಿ ಅರ್ಪಿಸಿದಾಗ ಒಂದು ಹುಲ್ಲು ಕಡ್ಡಿಯಲ್ಲಿ ಪರಿಹರಿಸ್ತೀನಿ. ನನಗೆ ಕುಟುಂಬದಲ್ಲಿ ಲೋಪದೋಷದ ಚಿಂತೆಯ ಮನಸ್ತಾಪಗಳೆಲ್ಲ ಕುಟುಂಬದಲ್ಲಿ ಬುದ್ಧಿಯೂ ನಿನ್ನದೇ, ಬಲವೂ ನಿನ್ನದೇ, ಆಕರ್ಷಣೆಯೂ ನಿನ್ನದೇ. ನಾನು ಯಾವುದು ಕಂಡು ಕಾಣದೆ ನಡೆಯುವ ತಪ್ಪುಗಳು ನಿನ್ನದಪ್ಪ. ಪಾದವೃಂದದಲ್ಲಿ ಅರ್ಪಿಸಿ ಮುಂದಿನ ಜೀವನಕ್ಕೆ ದಾರಿ ತಕ್ಕಲೆಂದು ಇದನ್ನ ಮನೆಯಲ್ಲಿ ಇರುವಂತ ಸ್ಥಳದಲ್ಲಿ ಲಕ್ಷ್ಮಿ ಇರುವಂತ ಜಾಗದಲ್ಲಿ ಇದನ್ನು ಗದ್ದಲಾಕು. ಹೆಜ್ಜೆ, ಪೂರ್ಣಾವಧಿ, ಬಲ, ಆತಂಕ, ವ್ಯವಹಾರ, ಬದುಕು, ಜೀವನ, ಮೆಟ್ಟಿಲು, ನಾನು ನನ್ನದೆಂಬ ತಿರಸ್ಕಾರದ ಭಾವನೆ, ತಿರಸ್ಕಾರದ ಗೊಂದಲ, ಋಣ ಬಾಧೆ, ಆತ್ಮಬಾಧೆ, ವಿಚಾರಣ ಬಾಧೆ, ಸಂಕಷ್ಟ ಬಾಧೆ, ಕುಟುಂಬದಲ್ಲಿ ಪಾಪ ವೃತ್ತಿ ಬಾಧೆ, ಕುಟುಂಬದಲ್ಲಿ ವ್ಯಾಪಾರದ ವಿಚಾರ ಕೇಳದು ಬಂದಿರಬಹುದು. ಹೇಳ್ತಿರಬೇಕು. ಹೌದು ಕಣಪ್ಪ. ಕೆಲಸ ಕಾರ್ಯದಲ್ಲೂ ಅಭಿಪ್ರಾಯದ ಜಯ ಬೇಕು. ನಾನು ಅನ್ಕೊಂಡಿರುವ ಮಾಡ್ತಿರುವ ಕಾಯಕದ ದಿಕ್ಕುಗಳಲ್ಲೂ ಎಚ್ಚೊಕ್ಬೇಕು ಅಂತಾನು ಕೇಳ್ತಿರಬೇಕು. ಹೌದು ಕಣಪ್ಪ. ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಇರುವಂತ ಜಾಗದಲ್ಲಿ ನನ್ನ ವರದಲ್ಲಿ ಹುಟ್ಟಿದಂತ ಮಕ್ಕಳಿಗೆ ಸ್ವಲ್ಪ ಕುಟುಂಬದಲ್ಲಿ ಚಟ, ಕುಟುಂಬದಲ್ಲಿ ಬದುಕು, ಕುಟುಂಬದಲ್ಲಿ ಹಿಡಿತ ಭಾವನೆಗಳೇ ಕುಟುಂಬದಲ್ಲಿ ರಕ್ಷಣೆ,
ಬದುಕಿನ ಚಂಚಲಗಳು ಕುಟುಂಬದಲ್ಲಿ 9 ವರ್ಷದ ತನಕ ನಾನು ಕೊಟ್ಟಂತ ಮಕ್ಕಳ ಕೈಯಾರ ಪ್ರತಿ ವರ್ಷಕ್ಕೊಮ್ಮೆ ನನ್ನ ಕಾಯಕವನ್ನ ಪೂಜಿಸಬೇಕು. ನಂತರ ಅವರಿಗೆ ಮನಃಶಾಂತಿ, ಸಮೃದ್ಧಿ ಫಲ, ಆತ್ಮಬಲ, ಸುರಕ್ಷಿತ ಫಲ ಎಂಬುದನ್ನ ಕುಟುಂಬದಲ್ಲಿ ಲಭಿಸಬೇಕಾದ್ರೆ ದಿನ ದಿನಕ್ಕೆ ರಕ್ಷಣೆ ಮಾಡಿಸ್ಕೊಂಡು ಹೋಗ್ತೀನಿ. ನಂತರ ಕುಟುಂಬದಲ್ಲಿ ಮೀರುವ ಸಾಧ್ಯತೆಯಲ್ಲಿ ಬರುವಂತ ಬಂಧನ ದೂರವಾಗಲ್ಲಪ್ಪ. ನಮಗೆ ಇಲ್ಲಿ ತನಕ ನಮ್ಮಲ್ಲಿ ಕುಟುಂಬದಲ್ಲಿ ಯಾರ್ಯಾರ ಕೈಯಲ್ಲಿ ಏನೇನು ಕುಟುಂಬದಲ್ಲಿ ಕೇಳಿಸಿದ್ರೆ ಅದರ ತಕ್ಕಂತೆ ನನಗೆ ಜೀವನದ ಬದುಕಿನಲ್ಲಿ ಭರವಸೆ ತುಂಬಿಸಿವೆ. ಆ ಭರವಸೆಯಲ್ಲಿ ಹೆಂಗಿರಬೇಕು ಎಂಬ ಭಾವನೆ ತಿಳಿಸಿದೆ. ಆ ಭಾವನೆಯ ಮೇಲೆ ಯಾವ ರೀತಿ ನಡೆಯಬೇಕು ಎಂಬ ಅರ್ಥ ತಿಳಿಸಿದೆ. ಅರ್ಥದ ಮೇಲೆ ಎಷ್ಟೇ ಕುಟುಂಬದಲ್ಲಿ ಕಾಯಕ ಬಂದರೂ ನಿಧಾನ ಆದರೂ ನಾನು ಕೊಟ್ಟೆ ಕೊಡುವೆನೆ ಎಂದು ವಾಗ್ದಾನ ಕೊಟ್ಟಂತೆ ಆ ಭರವಸೆ ತಕ್ಕಂತೆ ನನಗೆ ಜೀವನವನ್ನ ಅರ್ಥ ಕಲಿಸಿದೆ. ಆ ಅರ್ಥದ ಮೇಲೆ ನನಗೆ ಇನ್ನು ಮುಂದೆ ಯಾವುದೇ ಆತಂಕಗಳು ಬಂದರೂ ನನ್ನ ಜೀವನದ ಬದುಕಿಗೆ ಭರವಸೆಯ ಮಾರ್ಗಕ್ಕೆ ಬೆಂಬಲವನ್ನ ಕೊಡಪ್ಪ ಎಂದು ಕೇಳ್ತಿರೋದು. ಹೌದು ಕಣಪ್ಪ. ಹಠ ಚಂಡಿ ಯಾಕಪ್ಪ ಇಷ್ಟು? ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಇರುವಂತ ಜಾಗದಲ್ಲಿ ಮನೆಯಲ್ಲಿ ಕುಟುಂಬದಲ್ಲಿ ಒಂದು ಕೆಲಸದ ವೃತ್ತಿ ವಿಚಾರದಲ್ಲಿ ಕೇಳ್ತಿರೋದು ಯಾರಿಗೆ? ವೃತ್ತಿ ವಿಚಾರದಲ್ಲಿ ಕೇಳ್ತಿರೋದು, ಕೆಲಸದ ವಿಚಾರದಲ್ಲಿ ಕೇಳ್ತಿರೋದು. ಹೌದು ಕಣಪ್ಪ, ದಾರಿ ಮಾಡ್ಕೊಡಪ್ಪ ನಮಗೆ, ಮುಂದೆ ಜಯವಾಗ್ಬೇಕು ಅಂತ ಕೇಳ್ತಿರೋದು. ನಂತರ ಕುಟುಂಬದಲ್ಲಿ ಮಾಡುವಂತ ಅವಕಾಶದ ಮೇಲೆ ಕುಟುಂಬದಲ್ಲಿ ಒಂದು ಅಂತ ಕರ್ತವ್ಯಕ್ಕೆ ಹೋಯ್ತಿರೋದು ಯಾರು? ನಮ್ಮ ಯಜಮಾನ್ರು ಕಣಪ್ಪ. ಆ ನೆಲೆಯಲ್ಲಿ ಸಮೃದ್ಧಿಯ ಫಲದಲ್ಲಿ ಕುಟುಂಬದಲ್ಲಿ ವ್ಯವಹಾರದ ಬದುಕಿನಲ್ಲಿ ಜೀವನ ನಿನ್ನದಪ್ಪ. ಜೀವನದಲ್ಲಿ ಎಷ್ಟೇ ಆತಂಕಗಳು ಬಂದರೂ ನಿನ್ನ ಮೇಲೆ ಭಾರ ಹಾಕಿರುವಂತೆ ನನ್ನ ಜೀವನಕ್ಕೆ 4 ಜನರ ಬದುಕುವಂತ ಅವಕಾಶದಲ್ಲಿ ಬದುಕುವ ಬೆಂಬಲ ಕೊಡಪ್ಪ ಅಂತ ಕೇಳ್ತಿರೋದು. ಹೌದು ಕಣಪ್ಪ. ನಂತರ ಮನೆಯಲ್ಲಿ ಇರುವಂತ ಸ್ಥಳದಲ್ಲಿ ಸ್ವಲ್ಪ ದಿನದ ಹಿಂದೆ ಬೇರೆಯವರಿಂದ ಒಂದು ಕುಟುಂಬದಲ್ಲಿ ನಾನಾ ರೀತಿ ವೈರತ್ವ ಬಂದಿದ್ ಯಾರಿಂದ? ಕುಟುಂಬದಲ್ಲಿ ಒಂದು ಜಗಳ ವೈರತ್ವ ಬಂದಿದ್ ಯಾರಿಂದ? ಬೆಂಗಳೂರಲ್ಲಿ ನಡೆದದ್ ನಿಜವಾ ಸುಳ್ಳು ಅಂತ ಕೇಳ್ತಾ ಇದ್ದೀನಿ. ಇರುವುದು ಯಾರಿಗೆ? ಮಚ್ಚೆ ನಮ್ಮ ಯಜಮಾನ್ರಿಗೆ ಕಣಪ್ಪ. ಮನೆಯಲ್ಲಿ ಇರುವಂತ ಸ್ಥಳದಲ್ಲಿ ಕುಟುಂಬದಲ್ಲಿ ಏನೇ ಬಂದ್ರು ಎಲ್ಲಾ ವ್ಯವಹಾರಗಳನ್ನ ಸಿದ್ಧಿಗೊಳಿಸಬೇಕಾದ್ರೆ ಮನೆಯಲ್ಲಿ ಶಾಂತಿ ನೆಮ್ಮದಿಗಳನ್ನ ರಚಿಸ್ಕೊಂಡು ಹೋಗ್ಬೇಕು. ಮನೆಯಲ್ಲಿ ಯಾವುದೇ ಮಾತುಕತೆಗಳು ಬಂದ್ರು ಅದನ್ನ ಜಯಿಸುವ ಜವಾಬ್ದಾರಿ ನಮ್ ಕೈಲಿ ಇರ್ಬೇಕು. ಮನೆಯಲ್ಲಿ ಇಲ್ಲಿ ತನಕ ಕುಟುಂಬದಲ್ಲಿ ಯಾವುದೇ ಆತಂಕಗಳು ಬಂದ್ರು ಆತಂಕದ ನಡುವೆ ಕುಟುಂಬದಲ್ಲಿ ಜವಾಬ್ದಾರಿಯ ಸೀಮಿತದ ಬಲಗಳು ಕುಟುಂಬದಲ್ಲಿ ಕೈಲಿ ಇರ್ಬೇಕು. ಒಂದು ಅಭ್ಯಾಸದ ಫಲ ಇರುವುದು ಯಾರಿಗೆ? ಒಂದು ಅಭ್ಯಾಸದ ಫಲ ಕುಟುಂಬದ ಕಾಯಕ ಮಾಡಿದ್ಮೇಲೆ ನನ್ನ ನೆಲೆಯಲ್ಲಿ ಪೂಜೆ ಕರ್ತವ್ಯ ಮಾಡಿದ್ಮೇಲೆ ಕುಟುಂಬದಲ್ಲಿ ಅಭ್ಯಾಸವನ್ನ ಕಾಯಕ ಮಾಡಿದ್ ಯಾರು? ನಮ್ಮಪ್ಪ ಕಣಪ್ಪ. ತೊಂದರೆಯಿಂದ ಅಭಿಪ್ರಾಯದಿಂದ ಸಂಕಷ್ಟ ಕುಟುಂಬದಲ್ಲಿ ಬದುಕಿನ ಭಾವನೆಯ ಮೇಲೆ ಜೀವನ. ಕುಟುಂಬದಲ್ಲಿ ತಪ್ಪನ್ನ ಮಾಡುವುದು ಅಂತ ಕರ್ತವ್ಯವಲ್ಲ, ಜೀವನ ಮಾಡುವುದು ನಮ್ಮ ಭಾವನೆ ಕರ್ತವ್ಯ. ಆ ಕರ್ತವ್ಯದ ಮೇಲೆ ನಾನು ಹೇಳಿರುವಂತ ಸೀಮಿತ. ಆದ್ರೆ ಜೀವನದಲ್ಲಿ ನಾವು ಮಾಡುವಂತ ತಪ್ಪು ನನ್ನ ಮಕ್ಕಳಿಗೆ ಕುಟುಂಬದಲ್ಲಿ ಬಡೀತವೆ, ತೊಂದರೆ ಆಯ್ತವೆ, ಭಾವನೆಗಳು ಬರ್ತವೆ, ಚಿಂತೆಗಳು ಬರ್ತವೆ, ಮನಸ್ತಾಪಗಳು ಬರ್ತವೆ, ಜೀವನವೇ ವಿಚಿತ್ರ ಆಯ್ತದೆ. ಇದೆಲ್ಲ ಭಾವನೆ ತಂದು ಮಡಿಕೋಬೇಕಾದ್ರೆ ನಾವು ಕರೆಕ್ಟ್ ಆಗಿ ಹಂತದಲ್ಲಿ ಬದುಕಿನ ಭರವಸೆ ಕಡೆ ಭಗವಂತನನ್ನ ಎಲ್ಲಾ ಕಡೆ ಒಂದೇ ಎಂದು ಬಯಸುವುದು ಉತ್ತಮ ಅಲ್ಲ, ಅದನ್ನ ಅರ್ತ್ಕೊಂಡ್ ಬಾಳುವುದು ನಮ್ಮ ಉತ್ತಮ. ಕುಟುಂಬದಲ್ಲಿ ಜಯದ ಅಭಿವೃದ್ಧಿ ಕಡೆ ಜೀವನದಲ್ಲಿ ಸಾಗಬೇಕಾದ್ರೆ ಅಮಂತ್ರಣವಾದ ನಿಯಂತ್ರಣ ಕುಟುಂಬದಲ್ಲಿ ಏನೇ ಬಂದರು ಒಂದು ಕಲ್ಮಶವಾದ ಜೀವನದಲ್ಲಿ ನಾನು ಅನ್ಕೊಂಡಂತೆ ಇಲ್ಲಿ ತನಕ ಜಯದ ಅಲ್ಲಿ ಕುಟುಂಬದಲ್ಲಿ ಕಾಯಕದಲ್ಲಿ ಮಕ್ಕಳ ಸಂತಾನ ಭಾಗ್ಯದಲ್ಲಿ ಎಷ್ಟು ದಿನ ನಿನಗೆ ತೊಂದರೆ ಇತ್ತು? 4 ವರ್ಷ ಕಣಪ್ಪ. ಆ ತೊಂದರೆಯಲ್ಲಿ ಮುಂದೆ ನನಗೆ ಜೀವನ ಕೊಟ್ಟು ಕಲ್ಯಾಣದ ಮೇಲೆ ನನ್ನ ಮಕ್ಕಳ ಸಂತಾನ ಭಾಗ್ಯವಿಲ್ಲ ಎಂದು ಕೊಡ್ತಿದ್ದವ್ರು ಯಾರು? ಮುಂದೆ ನನ್ನ ಇನ್ನು ಯಾರ ಕೈಲಿ ಏನೇನು ಅನ್ನಿಸ್ಕೋಬೇಕಪ್ಪ ನನ್ನ ಜೀವನದಲ್ಲಿ ನಾನು ಅನ್ಕೊಂಡಿರುವಂತ ಪ್ರತಿಫಲ ನಾನು ಕೊಡ್ತೀಯೋ ಇಲ್ವಪ್ಪ ಅಂತ ಕೇಳ್ದವ್ರು ಯಾರು? ಇಲ್ಲಿ ತನಕ ಏನೇ ಬಂದ್ರು ಭಯಪಡಬೇಡ, ನಾನ್ ನಿಂತು ಕರ್ತವ್ಯ ಕೊಟ್ಟಿದ್ದೀನಿ, ಆ ಕರ್ತವ್ಯ ತಕ್ಕಂತೆ ನಿನ್ ಮನೆಗೆ ಕುಟುಂಬದಲ್ಲಿ ಸುಳಿ ಕೊಟ್ರೆ ಅಯ್ಯ ಎಂದು ಪೂಜಿಸುವಂತಾನು ಹೇಳಿದ್ದೆ. ಅದೇ ತಕ್ಕಂತೆ ಇವತ್ತು ಜಯ ಕೊಟ್ಟಿದ್ಯಪ್ಪ, ಮುಂದಿಟ್ಟಿರೋ ಭರವಸೆಗೆ ದಾರಿ ಕೊಟ್ಟಿದ್ಯಪ್ಪ. ಏನೇ ಕುಟುಂಬದಲ್ಲಿ ತೊಂದರೆ ಬಂದ್ರು ನಿಂದಪ್ಪ ನನಗೆ ಕೊಟ್ಟಿರುವಂತ ಮಕ್ಕಳ ಭವಿಷ್ಯದ ಕಾವಲನ್ನಿರಿಸಿ ಮುಂದೆ ಮಾಡುವ ವ್ಯವಹಾರದಲ್ಲಿ ಬೆಂಬಲವನ್ನಿರಿಸಿ ಕೈ ಬಿಡದಂತೆ ರಕ್ಷಿಸಿ ಮುಂದೆ ಅನ್ಕೊಂಡಿರುವ ಆಸೆಗಳನ್ನ ಪೂರ್ವತಿಟ್ಟಿರಿಸಪ್ಪ. ಮುಂದೆ 4 ಜನರ ತಕ್ಕಂತೆ ನಮಗೂ ಒಂದು ಕುಟುಂಬದಲ್ಲಿ ದೀಪಾಂಜ್ಯೋತಿಯಲ್ಲಿ ನೆಲೆಭಾಗ್ಯ ಎಂಬುದನ್ನ ಉಸ್ಕೊಡಪ್ಪ ಎಂದು ಕೇಳ್ತಾ ಇದ್ದೀನಿ. ಹೌದು ಕಣಪ್ಪ. ನಂಗೆ ಇರೋಕ್ ನೆಲೆಗೆ ಕೈಯಾಗ ಕಮ್ಮಿ ಒಳ್ಳೇದ್ ಕುಟುಂಬದಲ್ಲಿ ಜಯದ ಅಭಿವೃದ್ಧಿ ದಕ್ಕಬೇಕಾದ್ರೆ ನಾನು ಹೇಳಿದಂತೆ ಇವತ್ತು ನಿನ್ ಮನೆಗೆ ಯಾವ ರೀತಿ ಸುಳಿಬೇಕು ಅಂತ ಕೇಳಿದೋ ಅದೇ ರೀತಿ ಇವತ್ತು ಲಭಿಸಿ ನಿನ್ನ ಕಾಯಕ ಯಾವ ರೀತಿ ನಾನು ಜಯ ಕೊಟ್ಟಿದ್ದೇನೋ ಅದೇ ರೀತಿ ಆ ಗೃಹಾಲಯದಲ್ಲಿ ನನಗೆ ಪಾಸ್ ಆಗಲಿ, ಆ ಗೃಹಾಲಯ ಪಾಸ್ ಆಗಿ ಸ್ಥಳದಲ್ಲಿ ಕುಟುಂಬದಲ್ಲಿ ನೆರವೇರಿದ್ರೆ ಅದೇ ರೀತಿ ಕುಟುಂಬದಲ್ಲಿ ನನ್ನ ಕಾಯಕದಲ್ಲಿ ಅದೇ ಸನ್ನಿಧಾನದಲ್ಲಿ ಪೂಜಿಸ್ತೀನಪ್ಪ ಅಂತ ಕುಟುಂಬದಲ್ಲಿ ಕುತ್ಕೊಂಡು ಇದನ್ನ ಅಶ್ನು ಬಟ್ಟೆ ಮಾಡ್ತಕ್ಕೆ ಪೂಜಿಸು. ನನ್ನ ನೆಲೆಯ ಭಾಗ್ಯದಲ್ಲಿ ಬದುಕಿನ ಹೋರಾಟದ ಸಂಬಂಧದ ಮಧ್ಯೆ ಇಲ್ಲಿ ತನಕ ಆಡ್ಕೊಳ್ಳೋರ ಮಧ್ಯೆ ನನಗೆ ಯಾವ ರೀತಿ ಶಿಶು ಸಂತಾನ ಫಲವನ್ನ ನನಗೆ ಲಭಿಸಿದೆಯೋ ಅದೇ ರೀತಿ ಇಲ್ಲಿ ತನಕ ನನಗೆ ಯಾರು ದುರ್ಘಟನೆ ದುರ್ಬಲದಿಂದ ನನ್ನ ಕುಟುಂಬದಲ್ಲಿ ನಾನಾ ರೀತಿ ಲೋಪದೋಷದಿಂದ ಕುಟುಂಬದಲ್ಲಿ ಕಂಟಕಕ್ಕೆ ನಾನಾ ರೀತಿ ಅಪಮಾನಕ್ಕೆ ಕುಟುಂಬದಲ್ಲಿ ರಕ್ಷಣೆ ಮಾಡಿದ್ರು
ಮುಂದೆ ಒಳಗೊಂದು ಹೊರಗೊಂದು ಎಷ್ಟೇ ಜನ ಎಷ್ಟೇ ಮಾತಂದ್ರು ಅದಕ್ಕೆ ಕುಟುಂಬದಲ್ಲಿ ಅಂತಿಮ ನಿರ್ಧಾರದಿಂದ ನನಗೆ ಕುಟುಂಬದಲ್ಲಿ ಲೋಪದೋಷ ಬಂತು, ಅವ್ರ ತಕ್ಕಾಗಿ ನಾನು ಅದೊಂದು ಕುಟುಂಬದಲ್ಲಿ ರಕ್ಷಣೆ ಮಾಡ್ಬೇಕು ಅಂತ ಕೇಳ್ತಾ ಇದೀಯ. ಅದು ಪೂರ್ವತ್ತಿಟ್ಟು ಕುಟುಂಬದಲ್ಲಿ ಲಭಿಸಲೆಂದು ಇದನ್ನ ಕುಟುಂಬದ ಗೃಹಾಲಯದಲ್ಲಿ ಹೆಸರೆತ್ತಿ ಕಟ್ಟಿ ಪೂಜಿಸು. ನನ್ನ ಭವಿಷ್ಯದಲ್ಲಿ ನನ್ನ ಮನೆಗೆ ದೀಪಾಂಜ್ಯೋತಿ ಕೊಟ್ಟಂತೆ ನನ್ನ ಮನೆಯಲ್ಲಿ ನಾನು ಇರುವಂತ ನೆಲೆಗೆ ಒಂದು ದೀಪಾಂಜ್ಯೋತಿಯ ಮಾರ್ಗ ನಮಗೆ ಬೇಗನೆ ಪೂರ್ವತ್ತಿಟ್ಟಿನ ಜಯದ ಅಭಿವೃದ್ಧಿ ದಕ್ಕಲೆಂದು ಇದನ್ನ ಕಟ್ಟಿ ಸ್ಮರಣೆ ಮಾಡು. ಅದು ದಂಪತಿಗಳಿಬ್ಬರು ಕಟ್ಟಿ ಪೂಜಿಸು. ಇದನ್ನ ಕುಟುಂಬದಲ್ಲಿ ದಂಪತಿಗಳಿಬ್ರು ದೇಹಕ್ಕೆ ಒಂದು ಮಾತು ಹೇಳ್ತಾ ಇದೀನಿ, ಏನೇ ಬರಲಿ ಕುಟುಂಬದಲ್ಲಿ ಇರುವಾಗ ಒಂದಲ್ಲ, ಕುಟುಂಬದಲ್ಲಿ ಬೆಳೆಯುವಾಗ ಒಂದಲ್ಲ, ಒಂದು ಶೀಘ್ರ ನಿಮ್ಮಿಬ್ಬರಿಗೂ ಆಲಿಸ್ತಾ ಇದೀನಿ. ಕುಟುಂಬದಲ್ಲಿ ಭಗವಂತ ಕೊಟ್ಟು ನೋಡ್ತಾನೆ. ಕುಟುಂಬದಲ್ಲಿ ಕೊಟ್ಟ ಮೇಲೆ ಯಾವ ರೀತಿ ಬಳಸ್ಕೋಬೇಕೆಂಬುದನ್ನ ಕಲಿಬೇಕು. ಕುಟುಂಬದಲ್ಲಿ ಎಲ್ಲೇ ಇರಲಿ ಹೇಗೆ ಇರಲಿ ಅದನ್ನ ಯಾವ ರೀತಿ ಕುಟುಂಬದಲ್ಲಿ ಬಳಸ್ಕೊಂಡು ಹಂತದಲ್ಲಿ ಅಳಿಯಬೇಕೆಂಬುದನ್ನು ಕಲ್ತ್ಕೊಂಡು ಹೋಗ್ಬೇಕು. ಇಲ್ಲಿ ತನಕ ಸೋಲು ಗೆಲುವು ಮುಖ್ಯವಲ್ಲ, ಆಮಂತ್ರಣವಾದ ನಿಯಂತ್ರಣದಲ್ಲಿ ನಮ್ಮ ಬುದ್ಧಿಶಕ್ತಿ ನಿಯಮವಾದ ದೃಷ್ಟಿ ಮುಖ್ಯ. ಕುಟುಂಬದಲ್ಲಿ ಶತಿ ಆಗಲಿ ಪತಿ ಆಗಲಿ ಮನೆಯಲ್ಲಿ ವಾದ ವಿವಾದ ಬಿಟ್ಬಿಡಿ. ಶಾಂತಿ ಉತ್ತಮ. ಬದುಕಿನ ಹೋರಾಟಗಳನ್ನ ಜಯಿಸ್ಕೊಂಡು ಹೋಗಿ. ಮುಂದಕ್ಕೆ ಏನೇ ಅಪಮಾನಗಳು ಬಂದ್ರು ಕಷ್ಟಗಳು ಬಂದ್ರು ನನ್ನ ಪಾದವೃಂದದಲ್ಲಿ ಅರ್ಪಿಸಿ. ಏನೇ ಸಮಸ್ಯೆ ಬಂದ್ರು ಅದನ್ನ ಕುಟುಂಬದಲ್ಲಿ ಯಾವ ರೂಪದಲ್ಲಿ ಅರ್ಥ ಕೊಡ್ತೀನೋ ಆ ರೂಪದಲ್ಲಿ ನಿಮ್ಗೆ ಬಿಡುಗಡೆ ದಾರಿ ಕೊಡ್ತೀನಿ. ಇದು ದಂಪತಿಗಳು ಮಾತ್ರ ದೇಹಕ್ಕೆ ಇಬ್ರು ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ದಂಪತಿಗಳಿಬ್ರು ಇದನ್ನ ದೇಹಕ್ಕೆ ತಕೋ. ಇದು ಮನೆಯಲ್ಲಿ ಕುಟುಂಬದಲ್ಲಿ ಶಿಶು ಮುಗ್ಲಲ್ಲಿ ಇದನ್ನ 3 ದಿನ ರಕ್ಷಣೆಯ ಬಂಧನದಲ್ಲಿ ಕೊಟ್ಟಿರುವ ವರದಾನದಲ್ಲಿ ಲೋಪದೋಷಗಳೆಷ್ಟೇ ಕಂಡು ಬಂದರೂ ನಿನ್ನ ವರದಲ್ಲಿ ಹುಟ್ಟಿರುವಂತ ಮಕ್ಕಳಿಗೆ ಯಾವುದೇ ಆಟದ ಚಂಡಿ ಪದಾರ್ಥದ ದೃಷ್ಟಿ ಬೇಗನೆ ನಿರ್ವಾಣವಾಗಲಪ್ಪ, ಮುಂದಿಟ್ಟಿರುವ ಭರವಸೆ ಪೂರ್ಣ ಹೊಂದಲಪ್ಪ ಎಂದು 9 ವರ್ಷದ ತನಕ ಆ ಮಕ್ಕಳ ಅಂತಬಲದಲ್ಲಿ ನಾನಿರ್ತೀನಿ, ಭಯವಿಲ್ಲ. ಆದ್ರೆ ಕುಟುಂಬದಲ್ಲಿ ಏನೇ ದುರ್ಘಟನೆಗಳು ಬಂದರೂ ಕುಟುಂಬದಲ್ಲಿ ಪರಿಹರಿಸಿ ಆಸಕ್ತಿಯ ಬಲದಲ್ಲಿ ಕುಟುಂಬದಲ್ಲಿ ನಿಯಮವಾದ ದೃಷ್ಟಿಗಳಿಂದ ಶಾಂತಿ ಎಂಬುದು ಲಭಿಸಲೆಂದು ಇದನ್ನು 3 ದಿನ ಪಾಪನ್ ದೇಹ ಕೊಡು. ಇದು ಸ್ಥಳದಲ್ಲಿ ಲಕ್ಷ್ಮಿ ವಿಚಾರದಲ್ಲಿ ಮಾತ್ರ ನಾವು ಮಾಡುವ ಪ್ರತಿಯೊಂದು ಸಂಬಂಧ, ಕುಟುಂಬ, ವ್ಯವಹಾರ, ಬದುಕು ಶಾರ್ಟ್ಕಟ್ ನಾನು ಮಾಡುವ ಪ್ರತಿಫಲ. ಕುಟುಂಬದಲ್ಲಿ ವ್ಯವಹಾರದ ದಿಕ್ಕಿನಲ್ಲಿ ನಾನು ಅನ್ಕೊಂಡಿರುವ ಸಾಧನೆಗಳಿಗೆ ಎಷ್ಟೇ ಸೋಲು ಗೆಲುವುಗಳು ಕಂಡು ಬಂದರೂ ನಾನು ಅನ್ಕೊಂಡಿರುವ ನೆಲೆಯಲ್ಲಿ ಬದುಕಿನ ದಾರಿಗಳು ಕೈ ಪೂರ್ವತ್ತಿಟ್ಟಿನಂತೆ ನೆರವೇರಲಪ್ಪ. ಅದೊಂದು ಆಸೆಯ ಪೂರ್ವತ್ತಿಟ್ಟಿನಿಂದ ನಾನು ಭಾವನೆ ಇಟ್ಟಿರುವೆನಪ್ಪ. ಆ ಭಾವನೆಯಲ್ಲಿ ನಾವಿಬ್ಬರು ಇಟ್ಟಿರುವ ಆಸೆಗಳನ್ನ ಮುಂದೆ ಪೂರ್ವತ್ತಿಟ್ಟಿಸಿ ಮುಂದೆ ಅದೊಂದು ಜಯ ಕೊಡಪ್ಪ ಅಂತ ಕೇಳ್ತಾ ಇದ್ದೇವೆ. ಮುಂದೆ ಅಭಿವೃದ್ಧಿಯಲ್ಲಿ ದಕ್ಕಲೆಂದು ಲಕ್ಷ್ಮಿ ವಿಚಾರದಲ್ಲಿ ಇದನ್ನು ಗಲ್ದಲ್ಲಿಟ್ಟು ಕುಟುಂಬದಲ್ಲಿ ಪೂಜಿಸಿ. ಮುಂದಕ್ಕೆ ಆತರ ಅಂತೂ ಬಿಡಬೇಡಿ. ನಾನು ಹೇಳಿರುವಂತೆ ಹಂತದಲ್ಲಿ ಮಾಡ್ಕೊಂಡು ಹೋಗಿ ಅದಕ್ಕೆ ಏನೇ ಬೆಂಬಲ ಬಂದ್ರೆ ರಕ್ಷಣೆ ಮಾಡುವೇನ ನಾನು ಹೇಳಿರುವಂತೆ ಹಂತದಲ್ಲಿ ಮಾಡಿ. ಮುಂದಕ್ಕೆ ಅದಕ್ಕೇನ್ ಬೆಂಬಲ ಬೇಕೋ ನಾನು ಸಪೋರ್ಟ್ ಕೊಡ್ತೀನಿ. ಅದ್ರ ಮೇಲೆ ನೀನ್ ಎಂದಿಗೂ ಎದುರಬೇಡ. ಯಾರು ಏನೇ ಕುಟುಂಬದಲ್ಲಿ ಭಾವನೆ ಇಟ್ರು ಅದ್ರ ಮೇಲೆ ಭಗವಂತ ಇದ್ದೇ ಇರ್ತಾನೆ. ಹಂತದಲ್ಲಿ ಮುಂದುವರೆಸಿ, ಏನು ಭಯವಿಲ್ಲ. ಮುಂದೆ ನಾನು ಹೇಳಿರುವಂತೆ ಕಾಯಕ ಮಾಡಿ ಹಂತದಲ್ಲಿ ಮುಂದುವರೆ ಪೂರ್ವತಿಟ್ಟ ತಿಸ್ಕೊಂಡು ಹೋಗಿ. ಕಾಯಕ, ಬದುಕು, ವ್ಯವಹಾರ, ಸಾಧನೆ, ಪ್ರಕೃತಿ, ನಿಯಮ, ಜಂಜಾಟ, ಅವಮಾನ, ಸಿದ್ಧಾಂತ, ಹೋರಾಟ, ಕುಟುಂಬ, ಜವಾಬ್ದಾರಿ ಸೀಮಿತ, ಮನೆಯಲ್ಲಿ ಇರುವಂತಹ ಕಲ್ಮಶ, ಲೋಪದೋಷದ ಚಿಂತೆ, ಮನರೋಗ, ಜೀವರೋಗ, ದೈವ ರೋಗ, ಸಂಕಷ್ಟ ರೋಗ, ಪರಿವಾರ ನಿಮ್ಮಿಬ್ರು ಜೀವ ಇರೋ ತನಕ ನಾನು ಹೇಳಿರೋ ಬುದ್ಧಿ ಗಮನದಲ್ಲಿ ಇಟ್ಕೊಂಡು ಚಲವಾಗಿ ಬದುಕಿದ್ರೆ ಅದಕ್ಕೇನ್ ಬೆಂಬಲ ಬೇಕು ನಾನು ಕೊಡ್ತೀನಿ. ಇದು
ಮುಂದೆ ದಾರಿ ಕೊಡ್ತೀನಿ. ನಾನು ಹೇಳಿದ್ನೆಲ್ಲ ಭಕ್ತಿಯಿಂದ ಕುಟುಂಬ ಸಮೇತ ಪೂಜಿಸು. ಕುಟುಂಬದಲ್ಲಿ ಕುಟುಂಬ ಸಮೇತ ಪೂಜೆ ಮಾಡಿದ್ಮೇಲೆ ಪ್ರತಿ ತಿಂಗಳಿಗೊಮ್ಮೆ ಎಳ್ಳುಬತ್ತಿ ಹಚ್ಚಿ ಸ್ಮರಣೆ ಮಾಡಿ. ನಾನು 9 ಅಮಾವಾಸ್ಯೆ ಕಳೆದ್ಮೇಲೆ ನಿನ್ ಗೃಹಕ್ಕೆ ಬರ್ತೀನಿ. ನಿನ್ಗೆ ಏನ್ ದಾರಿ ಬೇಕೋ ನಾನು ಕೊಡ್ತೀನಿ. ಮುಂದೆ ನೀನು ಎನ್ಕೊಂಡಿರುವಂತಹ ಸನ್ನಿವೇಶದ ಕಾರ್ಯ, ವ್ಯವಹಾರ, ಬದುಕು, ಅಂತಕರ್ತವ್ಯ, ಜೀವನ, ಮೆಟ್ಟಿಲು, ಮಗ ಎಲ್ಲವೂ ಪೂರ್ಣ ಆಗ್ತದೆ. 9 ಅಮಾವಾಸ್ಯೆ ಒಳಗಡೆ ಕುಟುಂಬದಲ್ಲಿ ರಕ್ಷಣೆ ಆದ ಮೇಲೆ 9 ಅಮಾವಾಸ್ಯೆ ಕಳೆದ ಮೇಲೆ ನಿನ್ ಗೃಹಕ್ಕೆ ನಾನೇ ಬರ್ತೀನಿ. ಇದ್ರ ಬಿಡ, ಅದು ನಿನ್ ಸ್ಥಳದಲ್ಲಿ ಕುಟುಂಬದಲ್ಲಿ ನಾನು ಹೇಳಿರುವಂತೆ ದೇಹಕ್ಕೆ ತಗೋ. ಇದು ಫೋಟೋದ ಮುಂದೆ ಕಟ್ಟಿ ಸ್ಮರಣಿಸು. ಇದು ನಿನ್ ಸಂಸಾರದಲ್ಲಿ ನನ್ಗೆ ಯಾರಿದಾರಪ್ಪ ಮನೆಯಲ್ಲಿ ಕೊರಬೇಡ. ಯಾರೇನು ಕುಟುಂಬದಲ್ಲಿ ಮಾಡ್ತಾರೋ ತಲೆ ಕೆಡ್ಸ್ಕೋಬೇಡ. ಯಾರು ಏನೇ ಮಾಡಿದ್ರು ಭಕ್ತಿ ಒಂದಿದ್ರೆ ಭಗವಂತ ಎಲ್ಲಾದ್ರೂ ಕಾಪಾಡ್ತಾನೆ, ಭಯಪಡಬೇಡ. ಮನೆ ಕಟ್ಟಡದ ವಿಚಾರ ಕೇಳ್ತಿರಬಹುದು, ನಿಜವ ಸುಳ್ಳು? ಬೇರೆಯವರಿಂದ ಒಂದು ಕಿತಾಪತಿ ಆಗಿದ್ದು ಪ್ರಶ್ನೆ ಇದು ಅಲ್ಲ, ಪ್ರಶ್ನೆ. ಬೇರೆಯವರಿಂದ ಒಂದು ಕಿತಾಪತಿ ಆಗಿರೋದು, ಆ ಕಿತಾಪತಿ ಆದ್ಮೇಲೆ ಮನೆ ಮುಂದೆ ಬಗೆಹರ್ದಿಲ್ಲ, ಅದು ಪೂರ್ಣ ಹೊಂದ್ಬೇಕಂತ ಕೇಳ್ತಿರಬಹುದು. ಕಟ್ಟಡದ ವಿಚಾರ ಕೇಳ್ದು ಬಂದಿರಬಹುದು. ಸುಮಾರು ಭಾವನೆಗಳ ಮಧ್ಯೆ ಜೀವನ ಮಾಡಬೇಕೆಂದು ಕುಟುಂಬದಲ್ಲಿ ಹೆಜ್ಜೆ ಇಟ್ಟರು. ಅದಕ್ಕೆ ಕುಟುಂಬದಲ್ಲಿ ಪೂರ್ವತ್ಯಕ್ಕೆ ಎಂಬುದೇ ಸಿಕ್ಕಿಲ್ಲ. ಮನೆ ಕೆಲಸ ಅರ್ಥ ಮಾಡಿದಾಗ ನಿಂತಿದ್ದು ಕೇಳ್ತಿರಬಹುದು. ನಿಮ್ಮೇನ್ ಕೂಡ ನಿಂದಾದ್ರೆ ಜಾಗದಲ್ಲಿ ಮನೆ ಕಟ್ಟಡದ ವಿಚಾರ ಕೇಳದು ಬಂದಿರಬಹುದು. ಅಂಥದಲ್ಲಿ ಸುಮಾರು ದಿನವಾಯಿತು ಅದಕ್ಕೆ ಕೈ ಹಾಕಿ ನಿಂತೋಗಿ. ಕುಟುಂಬದಲ್ಲಿ ನಿಂತಿರುವಂತ ಕೆಲಸದಲ್ಲಿ ಎಷ್ಟು ದಿನವಾಯಿತು ಆ ಸ್ಥಳದಲ್ಲಿ ನಿಂತೋಗಿ. ಆದ್ರೂ ಅದು ಹೇಳಿ ಎತ್ಕೊಳಕ್ಕೆ ಆಗಿಲ್ಲ. ಬೇರೆಯವರಿಂದ ಒಂದು ಕಿತಾಪತಿ ಆಯ್ತು, ಅದಾದದ್ದೇ ಆದದ್ದು, ಅದು ಪೂರ್ವತಿ ತತ್ತಲೇ ಇಲ್ಲ. ಮುಂದೆ ನಂತರ ಮನೆಯಲ್ಲಿ ಇರುವಂತ ಸ್ಥಳದಲ್ಲಿ ಅಲ್ಲಿಗೂ ದಾರಿ ಆಗ್ಲಿಲ್ಲ. ಇಲ್ಲಿ ಇರುವಂತ ನೆಲೆಲಾರು ನಾನು ನೆಮ್ಮದಿ ಕೊಡಪ್ಪ ಅಂತ ಕೇಳ್ತಾ ಇದ್ವಿ. ಕುಟುಂಬದಲ್ಲಿ ನೀನು ಇರುವಂತ ಸ್ಥಳದಲ್ಲಿ ಇರುವಂತ ಜಾಗದಲ್ಲಿ ಸ್ವಲ್ಪ ಜನಗಳ ಮಧ್ಯೆ ನಾನಾ ರೀತಿ ತೊಂದರೆ ಆಗಿ ಕುಟುಂಬದಲ್ಲಿ ನೀವು ಏನೇ ಬದುಕೋಕು ಬಿಡ್ತಾ ಇಲ್ಲ. ಏನಾರ ಸ್ಥಳದಲ್ಲಿ ಕುಟುಂಬದಲ್ಲಿ ವ್ಯವಹಾರ ಮಾಡಬೇಕು ಅನ್ನುವಷ್ಟರಲ್ಲಿ ಏನಾರ ಒಂದು ಕಂಟಕ ತಂದು ಮಡಿಕೊಂಡಿರ್ತಾರೆ. ಇದ್ರ ಮೇಲೆ ಏನೇ ವಿಳಂಬ ಬಂದ್ರು ದೂರ ಮಾಡಪ್ಪ ಅಂತ ಕೇಳ್ತಾ ಇದ್ವಿ. ಇದನ್ನ ಮಕ್ಕಳು ಸಮೇತವಾಗಿ ಪೂಜಿಸಿದ್ರೆ ಒಳ್ಳೇದು. ಅವರವರ ಸಮೇತವಾಗಿ ಬಂದು ಸ್ಮರಣೆ ಮಾಡಿದಾಗ ಎಲ್ಲಿ ಹೆಂಗಿರ್ಬೇಕು, ಯಾವ ಸ್ಥಳದಲ್ಲಿ ಯಾವ ರೀತಿ ಮಾಡಬೇಕು, ಮುಂದಕ್ಕೆ ಏನ್ ತೊಂದರೆ ಇದೆ, ಮುಂದಕ್ಕೆ ಯಾವ ರೀತಿ ಕುಟುಂಬದಲ್ಲಿ ನಿಮ್ಮ ಕಾಯಕವನ್ನ ಸಮೃದ್ಧಿಯ ಕಡೆ ಜೀವನ ಸಾಗ್ಬೇಕು, ಮುಂದೆ ಯಾವ ಸ್ಥಳದಲ್ಲಿ ತೊಂದರೆ ಕಂಡು ಬಂದ್ರು ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅದನ್ನ ಉತ್ತರ ಕೊಡ್ತೀನಿ. ನೀನ್ ಇಲ್ಲಿ ತನಕ ದೇವರನ್ನ ಮಾಡ್ಬೇಕು ಅನ್ಕೊಂಡು ಪೂಜೆ ಮಾಡಿದ್ರೆ ಕಷ್ಟ ಕಳಿಯೋದು. ಅದನ್ನ ಕುಟುಂಬ ಸಮೇತವಾಗಿ ಸ್ಮರಣೆ ಮಾಡು. ಅವ್ರವ್ರ ವಿಚಾರ ಅವ್ರಿಗೆ ಉತ್ತರ ಕೊಡ್ತೀನಿ. ಆ ರೀತಿ ಯಾವ ರೀತಿ ದಾರಿ ಮಾರ್ಗದ ಸೆಳೆತದಿಂದ ನಾನು ಮುಂದುವರಿಯಬೇಕೆಂಬ ಜವಾಬ್ದಾರಿಯನ್ನ ಮಕ್ಕಳಿಗೆ ತಿಳಿಸ್ಕೊಡ್ತೀನಿ. ಇದು ನನ್ನ ಮನೆಯಲ್ಲಿ ಎಲ್ಲಾ ವಿಳಂಬವಾಗಿರುವಂತಹ ದುರ್ಬಲವಾದ ಸಂಕಷ್ಟ ಬೇಗನೆ ಪರಿವಾರ ವಂದಿಸಿ ಕುಟುಂಬದವ್ರು ಎಲ್ಲರನ್ನು ಕುಟುಂಬದಲ್ಲಿ ಜ್ಞಾನ ಕೊಟ್ಟು ನಿನ್ನ ಸ್ಮರಣೆಯಲ್ಲಿ ಪೂಜಿಸಿ ಹಂತದಲ್ಲಿ ನಮಗೆ ಅಭಿವೃದ್ಧಿ ಕೊಡಪ್ಪ ಎಂದು ಸಂಸಾರದವ್ರು ಮಾತ್ರ ದೇಹಕ್ಕೆ ತಗೋ. ಇದು ಫೋಟೋದಲ್ಲಿ ಕಟ್ಟಿ ಪೂಜಿಸು. ವ್ಯವಹಾರ, ಸಂಬಂಧ, ಗೃಹಾಲಯ, ಜಾಗ್ರತೆ, ನಿಯಮ, ಅದೃಷ್ಟ, ಚಿಂತೆಯ ಪ್ರತಿಫಲದೊಂದಿಗೆ ನಷ್ಟಭಾಗ್ಯ, ನಷ್ಟಭಾಗ್ಯದಿಂದ ಚಿಂತೆ ಭಾಗ್ಯ, ಚಿಂತೆಯಿಂದ ನಾನಾ ರೀತಿ ಕಣ್ಣೀರಿನ ಲೋಪದೋಷ. ನಾನು ಒಂದು ಕಾರ್ಯ ಕೇಳ್ಕೊಂಡು ಹೋದೆ, ಅದೇ ರೀತಿ ನನಗೆ ಪಾಸ್ ಆಯ್ತಪ್ಪ, ನೀನು ಹಂತದಲ್ಲಿ ನಡಿ, ಮುಂದಕ್ಕೆ ಆತರ ಅಂತ ಬಿಡ್ಬೇಡ, ಯಾರು ಏನೇ ಅಂದ್ರೂ ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ್ದೆ. ಅದೇ ರೀತಿ ನಾನು ಅನ್ಕೊಂಡು ಹೋದಂತೆ ಒಂದು ಕಾರ್ಯ ಪಾಸ್ ಆಯ್ತಪ್ಪ ಎಂದು ಕೇಳ್ತಿರೋದು. ನಾನು ಕೇಳ್ಕೊಂಡು ಹೋದಂತ ಒಂದು ಕಾರ್ಯ ಪಾಸ್ ಆಯ್ತಪ್ಪ, ಇಲ್ಲಿ ತನಕ ನಾನು ಏನೇನು ಚಿಂತೆ ಮಾಡ್ತಿದ್ದೆ, ನಾನ್ ಯಾರಿಗೋಸ್ಕರ ಇಲ್ಲಿ ತನಕ ಕುಟುಂಬದಲ್ಲಿ ಕಣ್ಣೀರಿನಿಂದ ಕೈ ತೊಳಿತಿದ್ದೆ, ಮುಂದೆ ನನ್ನ ಜೀವನದಲ್ಲಿ ನನಗೆ ಯಾಕಪ್ಪ ಇಂಥ ಕಷ್ಟ ಎಂದು ನಾನು ಕೊಟ್ಟಿದ್ದೆ, ಆ ಕೊರಗಿನ ದೃಷ್ಟಿಯಲ್ಲಿ ಬುದ್ಧಿ ತಿಳಿಸಿದವರು ನೀನು, ಬುದ್ಧಿಯಲ್ಲಿ ಅರ್ಥ ಕೊಟ್ಟವನು ನೀನು, ಇದೇ ದಾರಿಯಲ್ಲಿ ನೀನು ನಡೆಯಬೇಕೆಂದು ಕುಟುಂಬದಲ್ಲಿ ಭಾವನೆ ತಿಳಿಸಿದ್ದು ನೀನು. ಆದ್ರೆ ಇಲ್ಲಿ ತನಕ ಜೀವನದಲ್ಲಿ ನೀನು ಹಂತದಲ್ಲಿ ನಡಿ ಎಂದು ಹೇಳಿದಂತೆ ಇವತ್ತು ಜಯ ಕೊಟ್ಟದ್ದು ನಿನ್ನದಪ್ಪ. ನಾನು ಕೇಳ್ಕೊಂಡು ಹೋದಂತೆ ಒಂದು ಕಾರ್ಯ ಪಾಸ್ ಆಯ್ತಪ್ಪ ಎಂದು ಕೇಳಿದು ಬಂದಿರಬಹುದು. ಕೇಳ್ಕೊಂಡು ಹೋಗಿ ಒಂದು ಒಳ್ಳೆಯದಾಗಿ ಈ ವಿಚಾರ ಕೇಳ್ತಿರಬಹುದು. ಒಂದು ಗಂಡು ಪಾಪ ಕೇಳಿದು ಬಂದಿರಬಹುದು. ಗಂಡು ಪಾಪ ಒಂದು ಕಾರ್ಯ ಪಾಸ್ ಆಯ್ತಪ್ಪ ಎಂದು ಕೇಳ್ತಿರಬಹುದು. ನಾನು ಕೇಳ್ಕೊಂಡು ಹೋದಂತೆ ಒಂದು ಕಾರ್ಯ ನನ್ನ ಮನೆಯಲ್ಲಿ ಕುಟುಂಬದಲ್ಲಿ ಪಾಸ್ ಆಯ್ತಪ್ಪ ಎಂದು ಕೇಳ್ತಿರಬಹುದು. ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಯಾವುದು ಪಾಸ್ ಆಗಿರಬಹುದು. ಜೀವನ ಕೊಟ್ಟ ಭಗವಂತ, ಜೀವನ ಕೊಟ್ಟ ಮೇಲೆ ಸಮೃದ್ಧಿಯ ಸಮೇತವಾಗಿ ಪೂಜಿಸಿ ಎಷ್ಟು ದಿನವಾಯಿತು? ಕುಟುಂಬದ ಸಮೇತವಾಗಿ ಪೂಜಿಸಿ ಎಷ್ಟು ದಿನ ಆಯಿತು? ಸ್ಥಳದಲ್ಲಿ ಕುಟುಂಬ ಸಮೇತ ಪೂಜೆ ಮಾಡಿ ಎಷ್ಟು ದಿನ ಆಯಿತು?
ಕುಟುಂಬದ ಸಮೇತ. ನಂತರ ಗೃಹಾಲಯದಲ್ಲಿ ನೀನು ಕುಟುಂಬದಲ್ಲಿ ಅನ್ಕೊಂಡ ಕಾರ್ಯ ಜಯವಾಯಿತು ಸತ್ಯ. ಅದನ್ನ ಯಾವ ರೀತಿ ಬಳಸ್ಕೊಂಡು ಹೋಗ್ಬೇಕು ಎಂಬುದು ಕಲಿಯುವುದು ಯಾರಲ್ಲಿ ಇರಬೇಕು. ಇವತ್ತು ಎಷ್ಟೇ ವ್ಯವಹಾರ ಮಾಡಬಹುದು, ಅದನ್ನೆಲ್ಲ ಕುಟುಂಬದಲ್ಲಿ ಇರುವಂತಹ ಬದುಕನ್ನ ವ್ಯವಹಾರದ ಕಡೆ ಜೀವನ ಮಾಡಬೇಕಾದ್ರೆ ಸೋಲೆ ಯಾವುದು ಗೆಲುವು ಯಾವುದು ಎಂಬುದನ್ನ ತಿಳ್ಕೋಬೇಕು ಬೇಡ. ಇಲ್ಲಿ ತನಕ ಕುಟುಂಬದಲ್ಲಿ ಎಲ್ಲಾ ಪ್ರಕೃತಿಯ ಮೇಲೆ ಯಾರು ಹೆಂಗಿದ್ದಾರೆ ಅಂತ ನಾನು ತಿಳುವಳಿಕೆ ಕೊಟ್ಟೆ. ಆ ತಿಳುವಳಿಕೆ ಮೇಲೆ ಅರ್ಥಕೊಂಡು ಬದ್ದಕ್ಕೆ ತಾನೇ ಇಲ್ಲಿ ತನಕ ಅಂದವರೆಲ್ಲ ಕೈ ಹಿಡಿದರೆ ಹೊಂದಿಸುವ ಜವಾಬ್ದಾರಿ ನಂದು. ಇದು ಮನೆಯಲ್ಲಿ ಕೊಟ್ಟಿರುವ ವರಭಾಗ್ಯ, ಶಕ್ತಿ ಭಾಗ್ಯ, ನೆಲೆ ಭಾಗ್ಯ, ದೃಷ್ಟಿ ಭಾಗ್ಯ, ಆ ಶಕ್ತಿಯಲ್ಲಿ ಬರುವಂತಹ ಗೊಂದಲ ಭಾಗ್ಯ, ಇಲ್ಲಿ ತನಕ ಕೊಟ್ಟಿರುವ ಪ್ರತಿಯೊಂದು ಎಚ್ಚೊಕ್ಕಲಿನ ಭಾವನೆಯಲ್ಲಿ ಜನಗಳ ದುರದೃಷ್ಟಿ ದೂರವಂದಲೆಂದು ಇಡೀ ತೆಗೆದು ಹೊಡಿ. ಇದು ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಇರುವಂತ ಜಾಗದಲ್ಲಿ ಸಂಸಾರದವರೆಲ್ಲ ಒಂದು ಕುಟುಂಬದಲ್ಲಿ ಎಲ್ಲ ನೀನು ಅನ್ಕೊಂಡಂಗೆ ನಾನು ಅನ್ಕೊಂಡಂಗೆ ನೆರವೇರಿಸ್ಬಿಟ್ಟೆ ಕಣಪ್ಪ. ನನ್ನ ತಂಗಿ ಪಾಪನ ಹಂಗೆ ಕಣಪ್ಪ. ಅವಳು ತಂದೆ ತಾಯಿದಂತೂ ಅವಳಿಗೂ ಪೀಡೆ ಏನದು ಕಾಡು ಮುಂದೆ ಅದು ಇದು ಎಂಬ ಚಿಂತೆ ಬೇಡ. ನಾನು ಕೇಳೋದಕ್ಕೆ ಉತ್ತರ. ನಿನ್ನ ಕಷ್ಟ ಬಾಯಿ ಬಿಟ್ಟು ಹೇಳಿ. ನನ್ನ ಹತ್ರ ಏನ್ ಕೇಳಿದೆ? ಇದು ನಿನ್ನ ಸಂಸಾರದ ದಿಕ್ಕಿನಲ್ಲಿ ಇಲ್ಲಿ ತನಕ ನನಗೆ ಏನ್ ಜಯ ಕೊಟ್ಟಿದ್ಯೋ ಎಲ್ಲಾ ಕಲ್ಪನೆಗೂ ತಪ್ಪು ನಿನ್ನದೆ, ಒಳಿತು ನಿನ್ನದೆ, ಒಳಿತಿನ ದಾರಿಯಲ್ಲಿ ಬೆಂಬಲ ಕೊಡುವುದು ನಿನ್ನದಪ್ಪ ಅಂತ ಇದನ್ನ ಜೊತೆಲಿಟ್ಕೊ. ಆದ್ರೆ ಸುಮಾರು ಲಕ್ಷ್ಮಿ ಸುರಿತಾ ಇದ್ರಿ ಮನ್ಸನ್ ನೆಮ್ಮದಿ ಇಲ್ದಂದ್ರೆ ಏನ್ ಮಾಡಿ ಏನ್ ಪ್ರಯೋಜನ? ಒಂದು ಮಾತು ನಿನಗೆ ಹೇಳ್ತಾ ಇದ್ದೀನಿ, ಸುಮ್ಮನೆ ಅದು ಇದು ಅಂತ ತಲೆ ಕೆಡಿಸ್ಕೊಂಡ್ರೆ ನಮ್ ಜೀವನ ಹಾಳಾಗ್ತದೆ. ಬೆಳಿಬೇಕಾದ ಸಂಸಾರ ಮನೆಯಲ್ಲಿ ಮಣ್ಣಾಗಿ ನಿಂತದೆ. ಇದನ್ನ ಪೂಜೆ ಮಾಡ್ಬೇಕಾದ್ರೆ ನೀನ್ ಮಾಡಿದ್ರ ಪ್ರಯೋಜನ ಏನು? ಒಂದು ಮಾತನ್ನ ಹೇಳ್ತಾ ಇದ್ದೀನಿ, ಇಲ್ಲಿ ತನಕ ಎಷ್ಟು ಬಾರಿ ಪೂಜಿಸಬೇಕಂತ ಹೇಳಿರೋದೇನು? ಮಾಡದೇ ಇರೋದು ಯಾರು ತಪ್ಪು? ಇವತ್ತೆಲ್ಲಾ ಲಕ್ಷ್ಮಿ ಸುರಿತಾ ಇದ್ರಿ, ಪರಿಹಾರ ಸಿಕ್ತೆ? ಒಂದ್ ದಾರಿ ಬತ್ತೆ? ಈ ಬಂಧನದಿಂದ ದೇಹದಲ್ಲಿರುವ ತೊಂದರೆ ದೂರ ಐತೆ? ನೀನ್ ಎಷ್ಟೇ ದೇವತೆ ಸುತ್ಕೋ ಬಂದ್ರು ಒಂದು ಮಾತು ನಿನ್ಗೆ ಹೇಳ್ತಾ ಇದ್ದೀನಿ, ಈ ಸತಿಪತಿ ಇಬ್ರು ಭಕ್ತಿಯಿಂದ ನನ್ನ ಪ್ರತಿಯೊಂದು ಹಂತದಲ್ಲೂ, ಪ್ರತಿಯೊಂದು ಅಮಾವಾಸ್ಯೆಯಲ್ಲೂ, ಹಂತದ ವಾರದಲ್ಲೂ ಈ ಕಷ್ಟ ಕಳೆಯುವ ತನಕ ಶ್ರದ್ಧಾ ಭಕ್ತಿಯಿಂದ 9 ಸುರಕ್ಷಿತವಾಗಿ ಹಂತದಲ್ಲಿ ನನ್ನನ್ನ ಪೂಜಿಸಬೇಕು ಬೇಡ? ಮಾಡದೇ ಇರುವ ತಪ್ಪಿಗೆ ನಾನಾ ರೀತಿ ಚಿಂತೆ ಪಟ್ಟರೆ ಇಲ್ಲಿ ತನಕ ಅನುಭವಿಸುವುದು ಕರ್ತವ್ಯದಲ್ಲಿ ಆ ಮಕ್ಕಳೇ ಹೊರತು, ಇಲ್ಲಿ ತನಕ ನರಳುತ್ತಿರುವುದು ಆ ಮಕ್ಕಳೇ ಹೊರತು ಬೇರೆಯವ್ರು ನರಳುತ್ತಿರುವರೇ? ಕುಟುಂಬದಲ್ಲಿ ನೀನು ಮಾಡುವ ಪೂಜೆ ನನಗೆ ಬೇಡ, ಆ ಮಕ್ಕಳು ಮಾಡುವ ಪೂಜೆ ಅರ್ಪಿತವಾಗಬೇಕಷ್ಟೇ. ಜೀವನದಲ್ಲಿ ನಿನ್ನ ಸಂಸಾರಕ್ಕೆ ನಿನಗೆ ಗೆಲುವು ಕೊಡುವೆನು ಎಂದು ಹೇಳಿರುವುದು ಸತ್ಯ. ನಿನ್ನ ಸಂಸಾರಕ್ಕೆ ಕುಟುಂಬದಲ್ಲಿ ನೀನು ಪೂಜಿಸಿದರೆ ನಿನಗೆ ಅನುಗ್ರಹ ಎಂದು ಕೊಡುವೆನು ಅಂತಲೂ ಹೇಳಿರುವೆನು. ಈ ಮನಸ್ಸಿನಲ್ಲಿ ಮನಃಶಾಂತಿ ಇಲ್ಲದೆ ಮನಸ್ಸಲ್ಲಿ ಕೊರಗಿ ಮನರೋಗದಲ್ಲಿ ನಾನಾ ರೀತಿ ತಂದು ಮಾಡಿಕೊಂಡು ಇವತ್ತು ನನ್ನ ಜೀವನ ಹಿಂಗಾಗೋಯ್ತು ತಲೆ ಕಟ್ಸ್ಕೊಂಡ್ರೆ ಜೀವನ ಸರಿ ಬರುವುದಿಲ್ಲ. ಸಂಸಾರ ಸರಿ ಬರಬೇಕಾದ್ರೆ ನಾನು ಹೇಳುವ ಭಕ್ತಿ ಭಗವಂತನ ಮುಂದೆ ಅರ್ಪಿಸ್ಬೇಕು. ಅದನ್ನ ನೀನು ಕುಟುಂಬದಲ್ಲಿ ದಂಪತಿ ಸಮೇತವಾಗಿ ಆ ಮಗಳು ಆ ಕುಟುಂಬದ ಪಾಪ ಸಮೇತವಾಗಿ ಪೂಜೆ ಮಾಡ್ಲಿ, ಸತತವಾಗಿ 9 ಕರ್ತವ್ಯ ಮಾಡ್ಲಿ, 9 ವಾರ ಸತತವಾಗಿ ಕಾಯಕ ಮಾಡ್ಲಿ. ಆ ಮಗಳಿಗೆ ಏನೇ ತೊಂದರೆ ಬಂದ್ರು ಅವಳಿಗೆ ಕುಟುಂಬದಲ್ಲಿ ದಿನಕ್ಕೆ 9 ವಾರ ತುಂಬುವ ಒಳಗಾಗಿ ಮುಂದೆ ಪರಿಹಾರ ಕಂಡ ಕಾಣ್ತದೆ. ಇಲ್ಲಿ ತನಕ ಸುಮ್ಮನೆ ನೀನು ತಡೆ ಹೊಡಿಸಿ ಲಕ್ಷ್ಮಿ ಖರ್ಚು ಮಾಡಿ ವೈದ್ಯರಿಗೆ ತೋರಿ ಮುಂದಕ್ಕೆ ಏನ್ ಅಪಾಯವೋ ಅಂತ ಕುಟುಂಬದಲ್ಲಿ ಮೆಡಿಸಿನ್ ತಕೊಂಡು ಎಲ್ಲಾ ತಕೊಂಡು ನಾನಾ ರೀತಿ ಚಿಂತೆ ಮಾಡ್ಕೊಂಡು ನನ್ನ ಜೀವನದಲ್ಲಿ ಕುಟುಂಬದಲ್ಲಿ ತಿಂದ ಅನ್ನಕ್ಕೂ ನಿರಾಳ ಇದ್ದಂತೆ ಮನೆಯಲ್ಲಿ ಕಣ್ಣೀರಿಟ್ಕೊಂಡು ಜೀವನ ಮಾಡ್ತೀನಿ ಅಂದ್ರೆ ಕಷ್ಟ. ಜೀವನ ಇಲ್ಲಿ ತನಕ ನೀನು ಕಷ್ಟ ಬಂದೆಂದು ನಿಭಾಯಿಸುವೆ, ಮುಂದಿನ ಜನ್ಮ ನಿಭಾಯಿಸುವರು ಯಾರು? ನಾವು ಚೆನ್ನಾಗಿರುವ ತನಕ ನಾವು ನಿಭಾಯಿಸುವುದು ಸತ್ಯ. ಆ ಹೊರೆಯನ್ನ ಅವರು ಒತ್ಕೋಬೇಕು ಬೇಡ? ಒತ್ಕೊಂಡು ಆ ಮಕ್ಕಳು ಬಂದು ಪೂಜೆ ಮಾಡಿ ಅದಕ್ಕೇನ್ ಬೆಂಬಲ ಬೇಕೋ ನಾನೇ ಉತ್ತರ ಕೊಡ್ತೀನಿ. ನಾನ್ ಹೇಳದ ಸಮೇತದಂತೆ ಕುಟುಂಬದಲ್ಲಿ ನಡ್ಕೊಂಡ್ರೆ ಆ ಮಕ್ಕಳಿಗೆ ಏನು ಕುಟುಂಬದಲ್ಲಿ ಕಷ್ಟ ಇದ್ದದೋ ಅದನ್ನ ನಾನು ಹೇಳೋ ಟೈಮ್ ಒಳಗಡೆ ಬಿಡುಗಡೆ ಆದ್ರೆ ಅಯ್ಯೋ ಎಂದು ಪೂಜೆ ಮಾಡಿ. ಇದನ್ನ ಕುಟುಂಬದಲ್ಲಿ ಇರುವಂತ ಸ್ಥಳದಲ್ಲಿ ಕುಟುಂಬದಲ್ಲಿ ಪೀಡೆ ಪಿಚಾತಿ ಎಂಬ ದೃಷ್ಟಿಗಳು ಗೆಲುವಾಗಬೇಕಾದ್ರೆ ಈ ತೊಂದರೆಗಳೆಲ್ಲ ದೂರ ಆದೇ ಆಗುವುದು. ದೈವ ಶಕ್ತಿಯ ಮುಂದೆ ದುಷ್ಟ ಶಕ್ತಿ ಯಾವ ಲೆಕ್ಕವೂ ಇಲ್ಲ. ನಾನು ಹೇಳಿರುವ ದಿಕ್ಕುನಂತೆ ಆ ಭವಿಷ್ಯವನ್ನ ನೀನು ಪೂಜಿಸು, ನಿನ್ನ ಆತ್ಮವಾಗಿ ನೀನು ಸ್ಮರಣಿಸು. ಆ ಗೊಂದಲಕ್ಕೆ ಏನೇ ತೊಂದರೆ ಬಂದ್ರು ನಾನಿದ್ದೀನಿ, ಎದುರ ಬೇಡ. ಅದು ದೇಹಕ್ಕೆ 3 ದಿನ ತಕೋ. ನಾನು ಹೇಳಿರುವ ಪೂಜೆಯನ್ನ ನೀನು ಮಾಡಿದ್ರೆ ನಿನ್ನ ಕಷ್ಟ ಖಚಿತವಾಗಿ ಕಳೀತದೆ, ಭಯವಿಲ್ಲ. ಮುಂದೆ ಎಲ್ಲೂ ಲಕ್ಷ್ಮಿ ಕಳಿಬೇಡ.
ಅದು ಇದು ತಲೆ ಕೆಡಿಸ್ಕೋಬೇಡ. ನಾನ್ ಹೇಳಿದ ದಾರಿಯಿಂದ ಭಕ್ತಿಯಿಂದ ನೀವು ಕುಟುಂಬ ಸಮೇತ ಪೂಜಿಸಿದ್ರೆ ನಿನ್ ಕಷ್ಟ ತಾನೇ ಬಿಡುಗಡೆ ಆಯ್ತು. ಇದು ನೀನು ಕುಟುಂಬದಲ್ಲಿ ಜೊತೆಲಿ ಇಟ್ಕೊಂಡು ಮುಂದುವರಿಸು. ಹೆಜ್ಜೆ, ಸಂಬಂಧ, ಗೃಹಾಲಯ, ಬದುಕು, ಹೋರಾಟ, ಅನುಗ್ರಹ, ಪಾಪದ ಪುಣ್ಯ, ಹೊರೆಯ ಬಂಧನದ ಲಕ್ಷಣ, ಕುಟುಂಬದಲ್ಲಿ ಇರುವಂತಹ ಜಿಯಾಗ್ರಫಿಗಳಲ್ಲಿ ವಿದ್ಯಾಭ್ಯಾಸದಲ್ಲಿ ಒಂದು ಕರ್ತವ್ಯ ಪಾಸ್ ಆಯ್ತಪ್ಪ, ಮುಂದಕ್ಕೆ ಒಂದು ಜಾಗೃತಿ ಜಯ ಅಂತಕ್ಕೆ ಕುಟುಂಬದ ರಕ್ಷಣೆ ಮಾಡಬೇಕು, ಅದಕ್ಕೆ ನೀವು ಕೇಳಿ ಮುಂದುವರ್ಸೋಣ ಅಂತ ಬಂದಿದ್ದೀನಿ. ಅದಕ್ಕೆ ಮುಂದಿನ ಅನುಗ್ರಹ ಬೇಕಪ್ಪ ಅಂತ ಕೇಳ್ತಿರ್ಬೇಕು. ವಿದ್ಯಾಭ್ಯಾಸದಲ್ಲಿ ಪಾಸ್ ಆಗಿರ್ಬೋದಪ್ಪ, ಆದ್ರೆ ಮುಂದಿನ ದೃಷ್ಟಿಗೆ ಜಯ ಬೇಕೆಂದು ಕೇಳ್ತಿರೋದು. ಸ್ವಲ್ಪ ಅಂಕದ ಪ್ರಯತ್ನ ಕಮ್ಮಿ, ನಿಜವ ಸುಳ್ಳು. ಅಂಕದ ಪ್ರಯತ್ನ ಪಡಿಬೇಕಂದ್ರೆ ನಾನು ಒಂದು ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ, ಎಲ್ಲವೂ ಬೇಕು ಶಕ್ತಿಯ, ಬಿದ್ದದ ಮೇಲೆ ಆಸಕ್ತಿ ಎಂಬುದನ್ನ ಇಡಬೇಕು. ಚಂಚಲವಾದ ದೃಷ್ಟಿಯಿಂದ ಬಿಟ್ಬಿಡು. ಇಲ್ಲಿ ತನಕ ಆದ ಕರ್ತವ್ಯದಲ್ಲಿ ಪಾಸ್ ಆಗುದೇ ಬೇರೆ, ಇನ್ನು ಮುಂದಕ್ಕೆ ಲಕ್ಷ್ಮಿ ಖರ್ಚು ಮಾಡಿ ಕಾಯಕ ಮಾಡೋದೇ ಬೇರೆ. ಅದನ್ನ ಅರ್ಥ ಮಾಡ್ಕೊಂಡು ಬದುಕಲ್ಲಿ ಛಲವಾಗಿರ್ಬೇಕಾದ್ರೆ ಯಾರನ್ನಿರ್ಬೇಕು. ಇಲ್ಲಿ ತನಕ ಎಲ್ಲಾ ಭರವಸೆಗಳನ್ನು ನಾವು ಹಂತದ ತಕ್ಕಂತೆ ನಾವು ಒಂದು ಹಂತಕ್ಕೆ ಮುಂದಕ್ಕೆ ಬರ್ಬೇಕೋ ಬೇಡ. ಮುಂದಕ್ಕೆ ಬರ್ಬೇಕು ಅಂದ್ರೆ ಇವತ್ತಿನಿಂದ ಹೇಳದ್ದನ್ನ ನೀ ಛಲವಾಗಿ ತಕೊಂಡು ಮುಂದಕ್ಕೆ ಹೋಗುವಂತ ಜವಾಬ್ದಾರಿಯನ್ನು ನೀನು ಕುಟುಂಬದಲ್ಲಿ ನಾನು ಹೇಳಿದ ದಾರಿಯಲ್ಲಿ ಇದ್ರೆ ಅದಕ್ಕೇನ್ ಬೆಂಬಲ ಕೊಡ್ಬೇಕೋ ಕೊಡ್ತೀನಿ. ಇಲ್ಲಿ ತನಕ ಪಾಸ್ ಆಗಿದ್ದು ಮುಖ್ಯ ಅಲ್ಲ, ಮುಂದಕ್ಕೆ ಯಾವ ರೀತಿ ನಾನು ಕುಟುಂಬದಲ್ಲಿ ಜಯದ ಅಭಿವೃದ್ಧಿಯ ಕಡೆ ಜೀವನ ಸಾಧಿಸಬೇಕೆಂಬುದು ಉತ್ತಮ. ನಂತರ ಕುಟುಂಬದಲ್ಲಿ ಸ್ನೇಹಿತರು ಬೇಕು, ಅಂತವೂ ಬೇಕು, ವ್ಯವಹಾರವೂ ಬೇಕು, ನಮ್ಮ ಬುದ್ಧಿ ನಮ್ ಕೈಲಿರ್ಬೇಕು. ಬೇರೆ ಕಲ್ಮಶವಾಗಿ ಬಂದು ನಿಂತರು ನಾನು ಹೋಗುವಂತ ಹೆಜ್ಜೆಗಳಲ್ಲಿ ಕೈ ಬಿಡದಂತೆ ರಕ್ಷಿಸಪ್ಪ ಅಂತ ಇದನ್ನ ಕೋಣದ ಮುಂದೆ ಕಟ್ಟಿ ಪೂಜಿಸು. ಇದು ದೇಹಕ್ಕೆ ತಪ್ಪು, ಮುಂದೆ ಮಾಡ್ಬೋದು, ಏನು ತೊಂದರೆ ಇಲ್ಲ. ಆದ್ರೆ ಹೇಳಿರುವ ಸೀಮಿತಗಳನ್ನ ಪರಿವರ್ತನೆಯಿಂದ ಒಂದೇ ಆಲೋಚನೆಯಿಂದ ಹಂತದಲ್ಲಿ ಮುಂದುವರಿಸು. ಇದು ನೀನು ಇರುವಂತ ಸ್ಥಳದಲ್ಲಿ ಕುಟುಂಬದಲ್ಲಿ ಒಂದು ದೇಹಕ್ಕೆ ತಗೋ. ನಾನು ಹೇಳಿರುವಂತೆ ಒಂದು ಕುಟುಂಬದಲ್ಲಿ ಭಕ್ತಿ ಪೂರ್ವಕ ಸ್ಮರಣಿಸು. ನಿನ್ನ ಭಕ್ತಿಯ ಮೇಲೆ ಯಾವುದೇ ಕುಟುಂಬದಲ್ಲಿ ಕಲ್ಮಶವಾದ ತೊಂದರೆಗಳು ಬಂದರೂ ಬಿಡುಗಡೆ ಕೊಡ್ತೀನಿ, ಇದ್ರೆ ಬಿಡು. ಇದು ಸಂಸಾರದಲ್ಲಿ ಇರುವಂತ ಸ್ಥಳದಲ್ಲಿ ಇದನ್ನ ರಾಸು ಬಗ್ಗೆ ಇದನ್ನ ಭಾಗ ಮಾಡಿ 3 ದಿನ ದೇಹಕ್ಕೆ ಕೊಡು. ಸ್ವಲ್ಪ ಭಿನ್ನಾಭಿಪ್ರಾಯ ಜಾಸ್ತಿ, ಸುತ್ತಾಟ ಜಾಸ್ತಿ, ಈ ಕುಟುಂಬದಲ್ಲಿ ಸುತ್ತಾಟ ಜಾಸ್ತಿ, ಕೈ ಬಂತು ಇದ್ರಲ್ಲಾರ ಜೀವನ ಮಾಡೋಣ ಅಂತ ಚಿಂತೆ ಮಾಡ್ತಾ ಇದೀಯ. ಇದು ಸುಮಾರು ದಿನದಿಂದ ಆಸೆ ಇದೆ, ಮಾಡಕ್ ಮಾತ್ರ ಆಗಿಲ್ಲ, ಮಾಡ್ಬೇಕು ಅನ್ಕೊಂಡಿದೀಯ. ನಿಜವ ಸುಳ್ಳು? ಅಂತದಿಂದ ಆ ಕಾಯಕದಲ್ಲಾರ ಮುಂದುವರ್ಸ್ಕೊಡಪ್ಪ ಅಂತ ಕೇಳ್ತಾ ಇದೀಯ. ಮುಂದೆ ನಾನು ಅನ್ಕೊಂಡಿರುವ ರಾಶಿಗೆ ಹೆಚ್ಚೊಪ್ಲು ಕೊಟ್ಟು ಒಳ್ಳೆ ಕಡೆ ಅಂತ ಕೊಟ್ಟು ಒಳ್ಳೇದ ದಾರಿ ಕೊಟ್ಟು ಮುಂದೆ ನನ್ನ ಮನೆಗೆ ಬೆಳಗೋ ಲಕ್ಷ್ಮಿಗೆ ಬೆಂಬಲ ಕೊಡಪ್ಪ ಅಂತ ಇದನ್ನ ಜೊತೆಲಿ ಇಟ್ಕೊಂಡು ಫೋಟೋದ ಮುಂದೆ ಮಡಗಿ ಪೂಜೆ ಮಾಡಿ ನಂತರ ರಾಶಿ ವಿಚಾರದಲ್ಲಿ ಹೋಗ್ಬೇಕಾದ್ರೆ ಜೊತೆಲಿ ಇಟ್ಕೊಂಡು ಮುಂದುವರ್ತೀವಿ. ಇದು ಮನೆಯಲ್ಲಿ ಕುಟುಂಬದಲ್ಲಿ ಇರುವಂತಹ ಕುಟುಂಬದವರು ಮಾತ್ರ ಇದನ್ನ ದೇಹಕ್ಕೆ. ನಮಸ್ತೆ, ನನ್ನ ಹೆಸರು ಚೈತ್ರ ಅಂತ. ನನಗೆ 4 ವರ್ಷದಿಂದ ಮಕ್ಕಳಿರ್ಲಿಲ್ಲ, ಹಂಗಾಗಿ ಕೇಳ್ಕೊಂಡು ಹೋಗಿದ್ದೆ. ಈಗ ಒಂದು ಗಂಡು ಪಾಪು ಆಗಿದೆ, ಹಾಗಾಗಿ ಅನುದಾನ ಮಾಡ್ತೀನಿ ಅಂತ ಅರ್ಕೆ ಹೊತ್ಕೊಂಡಿದ್ದೆ. ಇವತ್ತು ಅನುದಾನನ ನೆರವೇರಿಸಿದ್ದೀನಿ. ಮತ್ತೆ ಮುಂದೊಂದು ದಿನ ಒಳ್ಳೇದಾಗ್ಲಿ ಅಂತ ಮತ್ತೆ ಇನ್ನೊಂದು ಬೇಡ್ಕೊಂಡಿದ್ದೀನಿ. ಅದು ಒಳ್ಳೇದಾದ್ರೆ ಇನ್ನೂ ಜೋರಾಗೆ ಮಾಡಿಸ್ತೀನಿ ಅಂತ ಕೇಳ್ಕೊಂಡಿದ್ದೀನಿ. ತುಂಬಾ ಒಳ್ಳೇದಾಗ್ತಿದೆ ಇಲ್ಲಿ ಶನಿಮಕ್ಕನ ದೇವಸ್ಥಾನದಲ್ಲಿ. ಎಲ್ಲರೂ ತಮ್ಮ ಕಷ್ಟಗಳನ್ನ ಹೇಳ್ಕೊಂಡ್ರೆ ಇಲ್ಲಿ ತುಂಬಾ ಬಗೆಹರುತ್ತೆ. ಕಷ್ಟಗಳಿರೋರೆಲ್ಲ ಬಂದು ಇದು ಸನ್ನಿಧಿನಿಯಲ್ಲಿ ಬೇಡ್ಕೊಂಡ್ರೆ ಒಳ್ಳೇದಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಹೆಸರು ಪ್ರಿಯಾ ಅಂತ. ಮಗು ವಿಚಾರದಲ್ಲೇ ಕೇಳ್ಕೊಂಡು ಹೋಗಿದ್ವಿ, ತೊಂದರೆ ಅಂತ ಅಂದಿದ್ರು. ಅದಕ್ಕೆ ಅದೇ ಮಗುನ ಕೊಟ್ರೆ ಅನುದಾನ ಮಾಡ್ತೀವಿ ಅಂತ ಅರ್ಕೆ ಹಾಕಿದ್ವಿ. ಒಳ್ಳೇದಾಯ್ತು, ಅದಕ್ಕೆ ಅನುದಾನ ಮಾಡ್ತೀವಿ. ಮುಂದಕ್ಕೆ ಒಳ್ಳೇದಾದ್ರೆ ಇನ್ನೂ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳಿ. ನಮಸ್ತೆ, ನನ್ನ ಹೆಸರು ಶೀಲಾ ಅಂತ. ಇಲ್ಲಿ ಶನಿದೇವರ ದೇವಸ್ಥಾನಕ್ಕೆ ಬಂದಿದ್ವಿ. ನಾವು ಅವಾಗವಾಗ ಬಂದು ಹೋಗ್ತಾ ಇರ್ತೀವಿ. ತುಂಬ ಒಳ್ಳೇದಾಗಿದೆ. ನಮ್ಮ ಕುಟುಂಬವೂ ಅಷ್ಟೇ ತುಂಬ ಕಿರಿಕಿರಿ ಇತ್ತು ಮನೆಯಲ್ಲಿ. ಬೇಡ್ಕೊಂಡೋಗಿದೆ ದೇವ್ರನ್ನ, ಅದೇ ಥರ ಪರಿಹಾರ ಆಗಿದೆ ನಮಗೆ. ತುಂಬ ಚೆನ್ನಾಗಿದೆ. ಇವಾಗ ಆವಾಗ ಬಂದು ಹೋಗ್ತಾ ಇರ್ತೀವಿ. ಶನೇಶ್ವರ ಸ್ವಾಮಿ ತುಂಬ ಒಳ್ಳೇದು ಮಾಡಿದೆ ನಮಗೆ. ಬಟ್ ಮಕ್ಕಳ ವಿಚಾರದಲ್ಲಿ, ಮನೆಯ ವಿಚಾರದಲ್ಲಿ ಎಲ್ಲ ತುಂಬ ಒಳ್ಳೇದಾಗಿದೆ, ಅನ್ಕೊಂಡಿದ್ದಾಗಿದೆ. ಸ್ವಾಮಿ ಯಾವಾಗಲೂ ಇದೇ ಥರ ನಮ್ಮನ್ನ ಇಡ್ಲಿ ಖುಷಿಯಾಗಿ ಅಂತ ಕೇಳ್ಕೊತೀವಿ. ನೋಡಿದಾಗ ಫ್ರೆಂಡ್ಸ್, ಈ ಒಂದು ಶನಿದೇವರ ಟೆಂಪಲ್ ಅಲ್ಲಿ ನೀವು ಏನೇನೆಲ್ಲ ಒಂದು ಪ್ರಶ್ನೆಯನ್ನ ಕೇಳಿದ್ರು ನನ್ನ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ, ಅದೆಲ್ಲ ಇನ್ಫಾರ್ಮೇಶನ್ ನಿಮಗೆ ಕೊಟ್ಟಂತಾಗಿದೆ. ಯಾಕೆಂತಂದ್ರೆ ಕೆಲವು ಹೆಣ್ಮಕ್ಳುಗಳು ಕೂಡ ಒಂದು ಮೆಸೇಜ್ ಅನ್ನ ಮಾಡಿದ್ರು, ಒಂದು ಕಮೆಂಟ್ಸ್ ಅನ್ನ ಮಾಡಿದ್ರು. ಈ ಒಂದು ಟೆಂಪಲ್ ನಲ್ಲಿ ಏನೇನು ವಿಶೇಷತೆ ಇದೆ, ಜೊತೆಗೆ ಆ ಒಂದು ದೇವ್ರು ಬಂದ ನಂತರ ಏನೇನೆಲ್ಲ ಒಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಮತ್ತೆ ರಿಟರ್ನ್ ಅವ್ರು ಏನೇನೆಲ್ಲ ಹೇಳ್ತಾರೆ, ಅದು ಲೈವ್ ಆಗಿ ಕೂಡ ಒಂದು ವಿಡಿಯೋ ಮಾಡಿ ನನಗೆ ತೋರಿಸಿ ಅಂತ ಹೇಳಿದ್ರು. ಅವ್ರಿಗೋಸ್ಕರವಾಗಿ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಜೊತೆಗೆ ಇವತ್ತು ಒಂದು ಶನಿದೇವ ಟೆಂಪಲ್ ಒಂದು ಟೈಮಿಂಗ್ಸ್ ಬಂದ್ಬಿಟ್ಟು
ಪ್ರತಿ ಸೋಮವಾರ ಮತ್ತು ಶನಿವಾರ ಇದು ಪೂಜೆ ನಡೆಯುವಂಥದ್ದು. ಅದು ವಿಶೇಷವಾಗಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಲ್ಲಿ ವಿಶೇಷ ಪೂಜೆಗಳು ಇಲ್ಲಿ ನಡೆಯುತ್ತೆ. ಸುಮಾರು ಒಂದು 2:30ಗೆ ಸ್ಟಾರ್ಟ್ ಆಯಿತು ಅಂತಂದರೆ ಸುಮಾರು 6:30 7 ಗಂಟೆವರೆಗೂ ಕೂಡ ಇರುತ್ತೆ. ಅಂದರೆ ಆ ಒಂದು ದೇವರು ಬಂದ ನಂತರ, ಅಂದರೆ ಆ ಒಂದು ವ್ಯಕ್ತಿಯ ಮೇಲೆ ದೇವರು ಪ್ರವೇಶ ಆದ ನಂತರ 2:30ಗೆ ಪ್ರವೇಶ ಆಗುತ್ತೆ. ಅದಾದ ನಂತರ ದೇವರು ಎಲ್ಲಿವರೆಗೆ ಇರ್ತಾರೋ ಅಲ್ಲಿವರೆಗೂ ಕೂಡ ಈ ಒಂದು ಕಾರ್ಯಕ್ರಮ ಹಾಗೆ ಕೂಡ ನಡೀತಾ ಇರುತ್ತೆ. ಸಾಕಷ್ಟು ಜನ ಏನೇನೆಲ್ಲ ಕಷ್ಟಗಳನ್ನ ಹೊತ್ತು ಬಂದಿರ್ತಾರೋ ಅವರೆಲ್ಲರೂ ಕೂಡ ಈ ರೀತಿಯಲ್ಲಿ ಈ ಒಂದು ಜಾಗದಲ್ಲಿ ಅಲ್ಲಿ ಕುಳಿತಿರ್ತಾರೆ, ಅವರು ನೆನಪು ಮಾಡ್ಕೊಂಡು ಕುಳಿತಿರ್ತಾರೆ. ಅದಾದ ನಂತರ ಆ ದೇವರು ಯಾವ ಒಂದು ಪ್ರಶ್ನೆಗೆ ಕುರಿತು ಕುಳಿತಿರ್ತಾರೋ ಅದನ್ನೇ ದೇವರು ಕರೆಯುತ್ತೆ. ಅದಾದ ನಂತರ ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ, ಏನೇನೆಲ್ಲ ಮಾಡಿಕೊಟ್ಟು ಏನೆಲ್ಲ ಕಾರ್ಯಗಳಾಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸನ್ನು ಕೊಡೋದ್ರ ಬಗ್ಗೆ ಈ ಒಂದು ವಿಡಿಯೋ ನಿಮಗೆ ತೋರಿಸಿರುವಂಥದ್ದು. ಇದೇ ಒಂದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನಿಮಗೆ ಕೊಟ್ಟಿರ್ತೀನಿ, ಜೊತೆಗೆ ನಂಬರ್ ಕೂಡ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ, ಅದನ್ನು ನೋಡ್ಬೋದು. ಮತ್ತು ಇದೇ ಥರದ ಒಂದು ಪ್ರಮೋಷನ್ ವಿಡಿಯೋಗಾಗಲಿ ಅಥವಾ ಬೇರೆ ಯಾವುದಾದ್ರೂ ನಿಮ್ಮ ಸುತ್ತಮುತ್ತ ಯಾವುದಾದ್ರು ಕೂಡ ಟೆಂಪಲ್ಗಳು ಏನಾದ್ರು ಇತ್ತು ಅಂತಂದರೆ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ ಕೊಡಬೇಕು, ಹಿನ್ನೆಲೆಗಳ ಬಗ್ಗೆ ಏನಾದ್ರು ಡೀಟೇಲ್ಸ್ಗಳನ್ನ ಕೊಡಬೇಕು ಅನ್ನೋದಾದರೆ ಇದೇ ಒಂದು ವಿಡಿಯೋ ಕೆಳಗಡೆ ನನ್ನ ನಂಬರನ್ನು ಕೂಡ ಡಿಸ್ಪ್ಲೇ ಮಾಡಿದ್ದೀನಿ, ನನಗೆ ನೀವು ಕಾಲ್ ಮಾಡ್ಬೋದು. ಅದ್ರ ಮುಖಾಂತರ ನೀವು ಒಂದು ಮಾಹಿತಿಯನ್ನು ಕೂಡ ತೊಗೋಬೋದು ಅಂತಲೂ ಕೂಡ ಹೇಳ್ತಾ ಇದ್ದೀನಿ. ಇದೇ ಥರದ ಒಂದು ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ. ಅವರು ಕೂಡ ಈ ಥರವಾದ ಒಂದು ಟೆಂಪಲ್ಗಳಿಗೆ ಹೋಗಿ ಅವರ ಒಂದು ಕಷ್ಟ ಕಾರ್ಪಣ್ಯಗಳನ್ನ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.